हरि ओम जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिनृषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनर द्विशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां श्रीगुरुभ्यो नमः हरिः ओं हरिः ओं हरिः ओं ನಮ್ಮ ಶ್ರೀಮದ್ ಭಾಗವತ ಏಕಾಶ ಸ್ಕಂದದ 6ನೇ ಅಧ್ಯಾಯದಲ್ಲಿ ಸಂದರ್ಭ ನಿನ್ನಿನ ದಿವಸ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಕಾರ್ಯ ಸಮಾಪ್ತಿ ಆಗ್ತಾ ಬರ್ತಾ ಇದೆ. ಭೂಮಿಯಲ್ಲಿ ಇಷ್ಟು ದಿವಸವಿರುವ ಕೃಷ್ಣ ಪರಮಾತ್ಮನನ್ನು ಮತ್ತೆ ಮೇಲೆ ಕರೆತರಲು ನಿನ್ನ ಅವತಾರ ಕಾರ್ಯ ಮುಗಿದು ಮೇಲೆ ಬರಬೇಕು ಅಂತ ಪ್ರಾರ್ಥನೆ ಮಾಡಲು ಚತುರ್ಮುಖ ಬ್ರಹ್ಮದೇವರು ಮೊದಲಾದ ದೇವತೆಗಳು ಕೃಷ್ಣ ಪರಮಾತ್ಮನಿಗೆ ಏಕಾಂತದಲ್ಲಿ ಬಂದು ಭೇಟಿಯಾಗಿ ಸ್ತೋತ್ರ ಮಾಡ್ತಾರೆ. ನಾವು ನಿನ್ನೆ ಹೇಳಿದಂತೆ ಭಗವಂತನ ಅವತಾರಕ್ಕಾಗಿ ಹೇಗೆ ಪ್ರಾರ್ಥನೆಯನ್ನು ಮಾಡ್ತಾರೋ ಹಾಗೆ ಆ ದೇವರ ಅವತಾರ ಸಮಾಪ್ತಿ ಮಾಡಲು ಪ್ರಾರ್ಥನೆ ಮಾಡ್ತಾರೆ. ಒಟ್ಟಾರೆ ಭಾಗವತದ ಒಳಗೆ ಇತ್ಯಾದಿ ಅನೇಕ ಒಂದು ಕಾರಣಗಳಿಂದ ದೇವರ ಪ್ರಾರ್ಥನಾ ರೂಪದಲ್ಲಿ ಭಾಗವತ ಒಳಗೆ ಆ ದೇವರ ವಿಶಿಷ್ಟ ಮಹಿಮೆಗಳನ್ನು ಭಗವದ್ಭಕ್ತರಿಗೆ ತಿಳಿಸ್ತಾರೆ. ಭಾಗವತದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾರ್ಥನೆಗಳು ಹೀಗೆ ಇರುತ್ತವೆ. ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಭಗವಂತನ ಸೃಷ್ಟ್ಯಾಧ್ಯಷ್ಟ ಕರ್ತೃತ್ವ, ಅವನ ನಿರ್ಲೇಪತ್ವ, ಅವನ ಸರ್ವೋತ್ತಮತ್ವ, ಭಕ್ತಾಪರಾಧ ಸಹಿಷ್ಣುತ್ವ, ಭಕ್ತರಿಗೆ ಪರಮ ಉಪಕಾರ ಇವೇ ಮೊದಲಾದ ಅನೇಕ ಗುಣಗಳನ್ನು ಆ ಪ್ರಾರ್ಥನಾದೊಳಗೆ ಬ್ರಹ್ಮ ರುದ್ರಾದಿಗಳು ಹೆಚ್ಚು ಪ್ರಕಟ ಮಾಡ್ತಾರೆ. ಹಾಗೆ ನೋಡಿದರೆ ನಮಗೆ ಭಗವದ್ಭಕ್ತಿ ಹೆಚ್ಚಾಗುವುದು ಇದರಿಂದಲೇ, ಕೇವಲ ಕಥಾಭಾಗದಿಂದಲ್ಲ. ಆ ಕಥಾಭಾಗಕ್ಕೆ ಮಧ್ಯ ಬಿಂದುವಾದ ಭಗವಂತನ ಮಹಿಮೆ ನಮಗೆ ಸಿಗುವುದೇನೆ ಭಾಗವತದ ಪ್ರಾರ್ಥನಾ ಭಾಗದಲ್ಲಿ. ಈ ವಿಸ್ತಾರವಾದಂಥ ಪ್ರಾರ್ಥನೆಗಳನ್ನು ಹೆಚ್ಚಾಗಿ ನಮಗೆ ಈ ಗಡಿಬಿಡಿ ಭಾಗವತದೊಳಗೆ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಅದನ್ನು ಪಾಠ ರೂಪದಲ್ಲಿ ಅದನ್ನು ಹೇಳಬೇಕಂತ ಇಟ್ಕೊಂಡದ್ದರಿಂದ ವಿಶೇಷವಾಗಿ ತಾತ್ಪರ್ಯಕ್ಕೆ ಸಂಬಂಧಪಟ್ಟ ಭಾಗವನ್ನು ಇಲ್ಲಿ ಹೇಳ್ತೇವೆ, ದಯವಿಟ್ಟು ಕೇಳಬೇಕು. 8ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಭಗವಂತನಿಗೆ ಪ್ರಾರ್ಥನಾ ಮಾಡ್ತಾರೆ. ನೀ ಎಂಥ ಪರಮಾತ್ಮ, ತ್ವಮ್ಮಾಯಯಾ ತ್ರಿಗುಣಯಾತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸಜಸ್ ಅವಸಿ ಲುಂಪಸಿ ತದ್ಗುಣಸ್ಥಃ ನೈತೈರ್ಭವಾನ್ ಅಜಿತ ಕರ್ಮಭಿ ರಜ್ಯತೆ ವೈ ಯಸ್ವೇ ಸುಖೇ ಅವ್ಯವಹಿತೆ ಅಭಿರತೋ ಅನವದ್ಯಃ. ನೋಡಿ, ಆ ಶ್ಲೋಕದವನು ಅಂದರೆ ಒಂದು ಆನಂದ. ಆ ಶ್ಲೋಕ ಹೇಳ್ತದೆ, ಹೇ ಪರಮಾತ್ಮ, ನೀನು ಅಜೇಯ, ಬೇರೆಯವರಿಂದಲೂ ಈ ಜಗತ್ತಿನ ಎಲ್ಲ ಸೃಷ್ಟಿ ಮಾಡಲಿಕ್ಕೆ ಶಕ್ಯ ಇಲ್ಲ. ಭಾಗಶಃ ಸೃಷ್ಟಿ ಮಾಡಬಹುದು ಬ್ರಹ್ಮದೇವರು ಇತ್ಯಾದಿಗಳು, ಇಂದ್ರಾದಿಗಳು. ಆದರೆ ಅತ್ತ ಚರಾಚರ ಗ್ರಹಣಾತ್ ಅಂತ ಹೇಳಿದ ಪ್ರಕಾರ ಅಲ್ಲಿ ಅತೃತ್ವೋಪಲಕ್ಷಿತವಾದಂಥ ಸಕಲ ಜಗಜ್ಜನ್ಮಾದಿ ಕಾರಣತ್ವ ಅದು ಭಗವಂತನಿಗೆ ಮಾತ್ರ ಸೇರ್ತದೆ. ಇಂಥ ಈ ತ್ರಿಗುಣಾತ್ಮಕವಾಗಿರತಕ್ಕಂತಹ ಬ್ರಹ್ಮಾಂಡಕ್ಕೆ ಮೂಲವಾದ ಪ್ರಕೃತಿ,
ಆ ಪ್ರಕೃತಿ ಒಳಗೂ ಲಕ್ಷ್ಮಿಗೆ ಪ್ರವೇಶ ಮಾಡಿಸಿ ನೀ ಅದನ್ನು ವಿಕಾರ ಮಾಡ್ತೀವಿ. ಈ ಸೃಷ್ಟಿ ಮಾಡಿದ ಮೇಲೆ ರಕ್ಷಣೆ ಮಾಡತಕ್ಕಂಥದ್ದು ದೊಡ್ಡ ಜವಾಬ್ದಾರಿ. ಮನೆ ಕಟ್ಟಿ ಕೊಟ್ಬಿಡ್ತಾರೆ ಒಬ್ಬರಿಗೆ, ಮೇಂಟೆನೆನ್ಸ್ ಮಾಡೋಂಗಿಲ್ಲ. ಭಗವಂತ ಹುಟ್ಟಿಸಿ ಆ ಜಗತ್ ರಕ್ಷಣವನ್ನೂ ಮಾಡ್ತಾನೆ, ಸಕಾಲಕ್ಕೆ ಲಯವನ್ನೂ ಮಾಡ್ತಾನೆ ಭಗವಂತ. ಏನು ಇನ್ನು ಭಗವಂತ ಆ ಏನು ಸತ್ವರಜಸ್ತಮೋ ಗುಣಗಳವಲ್ಲ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣ. ಆ ಗುಣಗಳು ಜಡವು. ಆ ಜಡಭೂತವಾದ ಗುಣಗಳಲ್ಲಿ ಅದರ ಸ್ವಭಾವ ಅಭಿವ್ಯಕ್ತವಾಗಬೇಕಾದರೆ ಒಳಗೆ ಭಗವಂತನ ಪ್ರವೇಶವಿದೆ. ಏನು ಇನ್ನೊಂದು ವಿಶೇಷ ಹೇಳ್ತಾರೆ, ದೇವರು ಈ ತ್ರಿಗುಣಾತ್ಮಕ ಪ್ರಕೃತಿ ಒಳಗಿದ್ದು ಇಷ್ಟು ಅಸಾಧಾರಣ ಕಾರ್ಯ ಮಾಡ್ತಾ ಇದ್ದರೂ ಭಗವಂತನಿಗೆ ಏನು ಹೇಳಿದೆ, ತದ್ಗುಣಸ್ಥ ನೈತರ್ಭವಾನ್ ಅಜಿತ ಕರ್ಮಭಿರಜ್ಯತೆ ವೈ. ಆ ಕರ್ಮಗಳಿಂದ ಅಥವಾ ಆ ಗುಣಗಳಿಂದ ನಿಮಗೆ ಲೇಪ ಆಗಂಗಿಲ್ಲ. ಈಗ ನಾವು ಒಂದು ಇಡ್ಲಿ ತೆಗೆಯುವಾಗ ನಮ್ಮ ಕೈ ಎಲ್ಲಿ ಆಗ್ತದೆ, ಮುಖ ಎಲ್ಲ ಕಪ್ಪಾಗಿರ್ತದೆ. ಆ ಇಡ್ಲಿ ನಡುವಿದ್ದಾಗ ಆ ಇಡ್ಲಿ ಲೇಪ ಆಗೋದಿಲ್ಲ. ಹಾಗೆ ದೇವರು ತಮೋಗುಣ, ಸತ್ವಗುಣ, ರಜೋಗುಣ ಈ ಪ್ರಕೃತಿ ತೊಗೊಂಡು ಕಾರ್ಯವನ್ನು ಮಾಡೋ ಕಾಲಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಕೈಯಾಗ ಮುಸರೆ ಆಗ್ತದೆ. ಹಾಗೆ ಇವನಿಗೂ ಸತ್ವಾದಿ ಗುಣಗಳ ಲೇಪ ಆಗ್ತದೆ ಇಲ್ಲ. ನಿರ್ಲಿಪ್ತ ಅದೇ ಕರ್ಮಭಿರಜ್ಯತೆ ಯಸ್ವೇ ಸುಖೇ ಅವ್ಯವಹಿತೆ ಅಭಿರತೋ ಅನವದ್ಯ. ನಿರ್ಲಿಪ್ತ ಅಂತಂದಾಕ್ಷಣ ಜಡವಾದಂಥ ಬಂಡೆಗಳಲ್ಲ, ಅವನು ತನ್ನದೇ ಆದಂಥ ಸಚ್ಚಿತ್ ಆನಂದಗಳಲ್ಲಿ ಯಾವಾಗಲೂ ಭಗವಂತ ಜ್ಞಾನ ಪ್ರಕಾಶ ರೂಪನಾಗಿ ಸ್ವರೂಪ ಆನಂದಾನುಭವದಲ್ಲಿ ಪರಮಾತ್ಮ ಇರ್ತಾನೆ. ನೋಡಿ, ಇದೇ ನಾವು ದೇವರ ಚಿಂತನೆ ಮಾಡೋದು. ಅಂದರೆ ದೇವರ ಆ ಅಸ್ತಿತ್ವ, ಅವನ ಗುಣಗಳು, ಅವಕ್ಕೆ ನಿರ್ಲಿಪ್ತತ್ವ, ನಿರ್ವಿಕಾರತ್ವ, ನಿತ್ಯ ಆನಂದ ರೂಪ, ಇವು ನಮ್ಮಲ್ಲಿ ಯಾವುದೂ ಇಲ್ಲ, ಅವನಲ್ಲಿ ಮಾತ್ರ. ಹೇ ಪರಮಾತ್ಮ, ಇಂಥ ನೀನು ಶಾನ್ನಸ್ತವಾಂಗ್ರೆ ಅಶುಭಾಶಯ ಧೂಮಕೇತು, ಇಂಥ ನಿನ್ನ ಪಾದಾರವಿಂದ ಅಶುಭ ಆಶಯ, ನಮ್ಮ ಮನಸ್ಸಿನೊಳಗಿದ್ದಂಥ ಎಷ್ಟೆಷ್ಟು ಕಲ್ಮಶಗಳವನು ಅದನ್ನು ನಾಶ ಮಾಡತಕ್ಕಂಥ ಧೂಮಕೇತು ಆಗಿದೆ ನಿನ್ನ ಪಾದಾರವಿಂದ. ಕ್ಷೇಮಾಯನೋ ಮುನಿವಿಹಿ ಆರ್ತಹೃದೋಷ್ಯಮಾನ. ಆ ಭಕ್ತಿ ಪ್ರೇಮದಿಂದ, ಭಗವದ್ಭಕ್ತರ ಪ್ರೇಮದಿಂದ ಒದ್ದೆಯಾದ ಆ ನಿನ್ನ ವಿಶಿಷ್ಟವಾದಂಥ ಅಂಗಡಿಯದಲ್ಲ ಪಾದ, ಅದು ಎಲ್ಲರಿಗೂ ಮೋಕ್ಷಕ್ಕೆ ಕಾರಣವಾಗ್ತದೆ. ಯಸ್ಸಾತ್ವಿಕೈ ಸಮವಿಭೂತಿಭಿ ಆತ್ಮವಿದ್ಭಿ. ಹೇ ಪರಮಾತ್ಮ, ನಿನ್ನ ವಾಸುದೇವಾದ ಚತುರ್ವ್ಯೂಹಗಳು ಏನು, ಇದನ್ನು ಜ್ಞಾನಿಗಳು ಏನು ಮಾಡ್ತಾರೆ, ಯಾವಾಗಲೂ ಈ ವ್ಯೂಹ ರೂಪ ಚಿಂತನೆ ಮಾಡ್ತಿರ್ತಾರೆ. ವ್ಯೂಹಾರ್ಚಿತ ಸವನಶ ಸಮವಿಕ್ರಮೈಶ್ಚ. ಆದರೆ ನಿನ್ನ ಸ್ವರೂಪದಲ್ಲಿ ಯಾವುದೇ ಭೇದವೂ ಇಲ್ಲ. ಇಂಥ ನನಗೆ ಶಿರಸಾಷ್ಟಾಂಗ ಪ್ರಣಾಮ. ನಿನ್ನ ಅವತಾರ ಕಾರ್ಯವನ್ನು ಮುಗಿಸಿ ನಿನ್ನ ಮೇಲೆ ಮುಗಿಸಿದ್ಯಾ, ಬೇಗನೆ ಬರಬೇಕು ಅಂತ ಹೇಳಿದರು. ಇಲ್ಲಿ ಒಂದು ಇದು ಬರ್ತದೆ, ಏನು ಕ್ಷೇಮಾಯನೋ ಯಸ್ಸಾತ್ವಿಕೈ ಸಮ ವಿಭೂತಿಭಿ ಆತ್ಮವಿದ್ಭಿ ಅಂತ ಬಂದದ್ದು. ಇಲ್ಲಿ ಯಹ ಎಂಬ ಏನು ಶಬ್ದದ, ಅದಕ್ಕೆ ಯಾವನೋ ಎಂಬ ಇಷ್ಟೇ ಅರ್ಥ ಅಲ್ಲ. ಅಲ್ಲಿ ಯಹ ಅಂದ್ರೆ ಪ್ರಕಾಶ ರೂಪ ಅಂತ ತಾತ್ಪರ್ಯ ಇಷ್ಟೇ ಅದ. ಅಂದರೆ ಸ್ವಲ್ಪ ಇದು ಅನ್ವಯ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಗೆ ಹೇಳ್ತಾರೆ. ಏನು ಇಲ್ಲಿ ಇವರು ಹೇಳ್ತಾರೆ, ಯಹ ಸುಪ್ರಣೀತ ಅಮುಯ. ಯಹ ಅಂದ್ರೆ ಪ್ರಕಾಶ ರೂಪ ಅಂತ ಅರ್ಥ ಮಾಡಿದ್ದಾರೆ. ಇದು ಯೋದಲ, ಇದು ಅಕಾರ ಅಂತ. ಯತ್ ಬೇರೆ, ಯಹ ಬೇರೆ. ಇದು ಯಹ ಅಂದರೆ ಅಕಾರಾಂತ ರೂಪ. ಅಕಾರಾಂತವಾದ ಯ ಶಬ್ದಕ್ಕೆ ಜ್ಞಾನಪ್ರಕಾಶ ರೂಪ ಅಂದ್ರೆ ಅರ್ಥ ಏನಾಯ್ತಿಗಿಲ್ಲೇ, ಯಹ ಸಾತ್ವಿಕೈ ಸಮವಿಭೂತಿಭಿ ಆತ್ಮವಿದ್ಭಿ. ಇದನ್ನು ಯಾ ಶಬ್ದಕ್ಕೆ ಪ್ರಕಾಶ ರೂಪ ಯಹ ಅಂತ, ಅರ್ಚಿತ ಯ ಅದನ್ನು ಈ ರೀತಿಯಾಗಿ ಪರಮಾತ್ಮನಿಗೆ ಹೇಳಿದ್ದಾರೆ. ಅದರಂತೆಯೇ
ಹೇ ಪರಮಾತ್ಮ, ನಿನ್ನ ಪಾದವನ್ನು ಆರಾಧನಾ ಮಾಡಲಿಕ್ಕೆ ಲಕ್ಷ್ಮೀದೇವಿ ಆಕೆ ಪ್ರತ್ಯೇಕ ಒಂದು ರೂಪ ತೊಗೊಂಡು ಮಾಡ್ತಾಳೆ. ಅದನ್ನು ಇಲ್ಲಿ ಉತ್ಪ್ರೇಕ್ಷಾಲಂಕಾರ ಮಾಡ್ಯಾರ. ಆಕೆ ಪ್ರತ್ಯೇಕ ರೂಪ ಯಾಕೆ ತೊಗೋಬೇಕಾಯ್ತು ಪಾದದ ಕಡೆಗೆ ಅಂತಂದ್ರೆ, ಪರ್ಯುಷ್ಟಯ ಪತಿತಯ ವನಮಾಲ ಏಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವಚ್ಛ್ರೀ ಯಸ್ಸು ಪ್ರಣೀತಂ ಅಮುಯಾ ಅರ್ಹಣ ಮಾದದಾನೋ ಭೂಯಾತ್ ಸದಾಂಗ್ರಿ ಅಶುಭಾಶಯ ಧೂಮಕೇತು. ನಿನ್ನ ಪಾದ ಪದ್ಮದಲ್ಲ, ಸದಾ ಅಂಗ್ರಿಹಿ, ನಿನ್ನ ಪಾದವು ಅಶುಭಾಶಯ ಧೂಮಕೇತು, ಅಶುಭವಾದಂಥ ಮನೋವಿಕಾರಗಳಿಗೆ ನಾಶ ಮಾಡುವ ಧೂಮಕೆ. ಅದು ಎಂಥ ಅಂಗ್ರಿ ಗೊತ್ತನ್ನೋದು. ಅದೇನು ಮಾಡ್ತಾರೆ ಭಗವದ್ ಭಕ್ತರು, ಭಗವಂತನಿಗೆ ವನಮಾಲ ವನಮಾಲ ಅಂತ ಹಾಕ್ತಾರೆ. ವನಮಾಲ ಅಂದರೆ ಗೊತ್ತನ್ನೀಗ ಆಜಾನುಲಂಬಿನಿ ಮಾಲ ಸರ್ವರ್ತು ಕುಸುಮೋಜ್ವಲ ಮಧ್ಯೆ ಸ್ಥೂಲ ಕದಂಬಾಢ್ಯ ವನಮಾಲೇತಿ ಕೀರ್ತಿತ. ಆ ವನಮಾಲ ಭಗವಂತನ ಕಂಠದಿಂದ ಮಾಡಿಕೊಂಡು ಮೊಳಕಾಲಿಗೆ ಕೆಳಗಿನ ತನಕ ಅದು ಜೋತಾಡ್ತಿರ್ತದಂತೆ. ವನಮಾಲ ಬರೀ ಕೊಳ್ಳಾಗ ಅಷ್ಟೇ ಅಲ್ಲ, ಉರ್ಲಾಕೊಂಡ ಅದು ಪೂರ್ಣವಾಗಿ ಕೆಳತಂಕ ಇರಬೇಕು. ಅದರೊಳಗೆ ಎಲ್ಲ ಋತುಗಳಲ್ಲಿ ಅರಳಿದ ಹೂಗಳಿರ್ತಾವಂತ, ಸುಗಂಧ ಇರ್ತಾವಂತೆಲ್ಲ. ಮಧ್ಯೆ ಸ್ಥೂಲ ಕದಂಬ, ಮಧ್ಯೊಳಗೆ ಒಂದು ಗೊಂಚಲು ಇರ್ತದಂತೆ, ಹೂವಿಂದೇ ಗೊಂಚಲು. ಇದಕ್ಕೆ ವನಮಾಲ ಅಂತ. ಇದನ್ನು ಭಗವದ್ ಭಕ್ತರು ಭಗವಂತನಿಗೆ ಈ ವನಮಾಲೆಯನ್ನು ಹಾಕಿದಾಗ ಅದು ಕೊಲ್ಲನಿಂದ ಕೆಳಗೆ ಬಂದು ಪಾದ ತನಕ ಹೋಗ್ತದೆ. ಅದು ಲಕ್ಷ್ಮೀ ನೋಡಿಬಿಟ್ಲಂತೆ. ಲಕ್ಷ್ಮೀ ಭಗವಂತನ ಸೇವಾ ಮಾಡುವ ಸಲುವಾಗಿ ಹೃದಯದೊಳಗಿದ್ದ, ವಕ್ಷಸ್ಥಲದಾಗಿದ್ದ. ಅದೇ ವಕ್ಷಸ್ಥಲವನ್ನು ನಾನು ಭಗವಂತನ ಈ ಭಾಗವನ್ನು ಸೇವಾ ಮಾಡಲಿಕ್ಕೆ ಮ್ಯಾಲೆ ಹೋದ್ರೆ ಇದು ಹಾರ ನನಗಿಂತಲೂ ಕೆಳಗೆ ಹೋಗಿ ಆ ಪಾದಕ್ಕನ್ನು ಸೇವೆ ಮಾಡಲಿಕ್ಕಲ್ಲ. ಇದು ಅದನ್ನು ನಾನು ಕೂಡ ದೇವರ ಪಾದ ಮಾಡಬೇಕು. ವನಮಾಲ ಭಗವಂತನ ಪಾದ ಸೇವೆ ಮಾಡಿ ಕೆಳಗೆ ಹೋಗ್ತದೆ. ನಾನು ಆ ದೇವರ ಪಾದ ಸೇವಾ ಬಿಡಂಗಿಲ್ಲ. ವನಮಾಲ ಮಾಡ್ಕೊತಾನೆ ಯಾಕೆ ಬಿಡ, ಅವನು ಪುರಾಣ ಕೂತಾನೆ ಯಾಕೆ ಮಾಡ್ಕೊಳ್ಳಲ್ಲ ಅಂತಿರ್ತಾರೆ. ಒಳ್ಳೆಯ ಸ್ಪರ್ಧಾ ಬಿಡ್ರಿ. ಲಕ್ಷ್ಮೀ ಮಾಡಿದ್ರು ಮತ್ತೆ ಇನ್ನೊಂದು ರೂಪ ತಗೊಂಡು ಪಾದ ತನಕ ಬಂದು ಕೂತ್ಬಿಟ್ರು ಆ ಪಾದ ಸೇವಾ ಮಾಡೋ ಸಲುವಾಗಿ. ಅಂದರೆ ಇದೊಂದು ಉತ್ಪ್ರೇಕ್ಷಾಲಂಕಾರ. ಲಕ್ಷ್ಮೀ ಭಗವಂತನ ವಕ್ಷಸ್ಥೊಳಗಿದ್ದರೂ ಕೂಡ ಈಗ ಪಾದದೊಳಗೆ ಪಾದ ಸೇವೆ ಯಾಕೆ ಮಾಡ್ಕೊತಾಳಂದ್ರೆ ಈ ವನಮಾಲ ಮಾಡ್ಲಿಕ್ಕತ್ತದ, ಆ ಚಾನ್ಸ್ ನನಗೂ ಸಿಗಲಿ ಅಂತ ವನಮಾಲಾದ ಜೊತೆಗೆ ಸ್ಪರ್ಧೆ ಮಾಡುತ್ತಾಳೇನೋ ಎಂಬುವಂತೆ ಲಕ್ಷ್ಮೀ ತಾತ್ಪರ್ಯ ಏನಾಯಿತು, ಇಷ್ಟು ಪಾದದ ಮೇಲೆ ಅವಳಿಗೆ ಮೋಹ ಅಂತ ಅರ್ಥ. ಸ್ಪರ್ಧಾ ಅಂದರೆ ಎಲ್ಲ ಕೆಟ್ಟದ್ದಲ್ಲ, ಒಳ್ಳೆಯ ಸ್ಪರ್ಧಾ ಮಾಡಲಿಕ್ಕೆ ಅಡ್ಡಿಲ್ಲ. ನೀವು 1000 ಗಾಯತ್ರಿ ಮಾಡ್ತೀರಿ, ನಾನು ಮಾಡ್ತೀನಿ 1000 ಗಾಯತ್ರಿ. ಇದು ಅಂತಲ್ಲ, ಇದು ಹೆಲ್ದಿ ಕಾಂಪಿಟೇಷನ್ ಅಂತ. ಇದರ ತಾತ್ಪರ್ಯ ಏನೇ ಬಂತು, ದೇವರ ಪಾದ ಇಷ್ಟು ಲಕ್ಷ್ಮೀದೇವಿಗೂ ಪರಮ ಮಾನ್ಯವಾಗಿದೆ ಅಂತ. ಅಂತೂ ಲಕ್ಷ್ಮೀದೇವಿ ಸ್ಪರ್ಧಾ ಮಾಡ್ದಂಗೆ ಹತ್ರ ಹೂವಿನ ಹಾರದ ಜೊತೆಗೆ ಅಂತ ಕೇಳಿದ್ರೆ, ಸ್ಪರ್ಧಿನೀವ ಶ್ರೀರಾಸ್ತೆ ವನಮಾಲಯ. ಲಕ್ಷ್ಮೀದೇವಿ ವನಮಾಲೆಯ ಜೊತೆಗೆ ಸ್ಪರ್ಧಾ ಯಾಕೆ ಮಾಡಬೇಕು? ಅಸ್ಪರ್ಧಿನಿ ಆಕೆ ಸ್ಪರ್ಧಾ ಗುಣ ಯಾವಾಗಿರ್ತದ, ತಮೋ ಗುಣ ಇದ್ರೆ ಇರ್ತದೆ. ಅವಳು ತ್ರಿಗುಣಾತೀತಳು. ಇನ್ನೊಂದು ರೂಪ ವನಮಾಲನೇ ಲಕ್ಷ್ಮೀ ಆಗಿಬಿಟ್ಟಾಳ. ದೇವರ ಅಂಗದಲ್ಲಿ ಹಾಕತಕ್ಕಂತಹ ಎಲ್ಲ ಆಭರಣಗಳು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ಲಕ್ಷ್ಮೀ ಆಗ್ಯಾಳಂತ. ಏನು ಧನ್ಯಳೋ ಲಕ್ಷ್ಮಿ, ಎಷ್ಟು ಮಾನ್ಯಳೋ. ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡಲು. ಹಂಗೆ ಆದರೂ ಲೋಕದೃಷ್ಟಿ ಆ ವನಮಾಲಾದ ಕೆಳಗೆ ಹೋಗಿ ದೇವರ ಪಾದ ಸೇವಾ ಮಾಡ್ತದಲ್ಲ, ಆ ಚಾನ್ಸ್ ನಾ ಬಿಡಬಾರ್ದಂತ ಅವಳು ಒಂದು ರೂಪ ತಗೊಂಡು ಅಲ್ಲಿ ಸೇವಾ ಮಾಡಲಿಕ್ಕಳು. ಹಾಗಾದರೆ ಇದೇನಿದು ಸ್ಪರ್ಧಾ ಅಂದರೆ ಇದು ಮನೋವಿಕಾರದಿಂದ ಬಂದ ಸ್ಪರ್ಧೆ ಅಲ್ಲ. ಕಿಂತು ನಹಿ ಸ್ಪರ್ಧೋದಯ ದೋಷ ಸಂವಿದ್ರೂಪಾಂ ಸ್ಪೃಶಂತಿತಾಂ. ಏನ್ರಿ ಅವಳು ಸಂವಿದ್ರೂಪ. ಆ ದೇವರ ಪಾದವು ಅದೇನಾಗಿದೆ ಅಂದ್ರೆ ಅದು ಚಿನ್ಮಯ ಪಾದ. ಅದು ಸ್ವಯಂ ತಾನೇ ಪಾದವೇ ಅದು ಕೈ ಮಾಡಿ ಸ್ವೀಕಾರ ಮಾಡಿ. ಈಗ ಹಂಗೆ ನೀವೇನೋ ಕೊಡ್ಲಿಕ್ಕೆ ಬಂದು ನಾವು ಕೈ ಮಾಡ್ತೀವಿ, ಆ ಪಾದವೇ ಮಾರಿ ತೊಗೊಂಡ್ಬಿಡ್ತದಂತ. ಯಾಕೆ ಆ ಪಾದವು ಕೈದು ಕೆಲಸ ಮಾಡ್ತದೆ. ದೇವರ ಪಾದವು ಅದು ಕೈದು ಕೆಲಸ ಮಾಡ್ತದೆ.
ತಾತ್ಪರ್ಯ ಇಷ್ಟೇ. ಇಷ್ಟು ದೇವರ ಪವಿತ್ರ ಪಾದ. ಇನ್ನು ನಶ್ಯೋತಗಾವ, ಹೇ ಪರಮಾತ್ಮ, ನಾವೆಲ್ಲ ದೇವತೆಗಳು ನಿನ್ನ ಆಜ್ಞೆ ಎಂಬುವಂಥ ಹಗ್ಗದಲ್ಲಿ ಕಟ್ಟಲ್ಪಟ್ಟ ನಾವು ಪ್ರಾಣಿಗಳು. ಹೆಂಗೆ ಒಂದೇ ದಾರೊಳಗೆ ಎತ್ತುಗಳು ಕಟ್ಟಿರ್ತಾರೆ, ಹಂಗೆ ನಾವಿದ್ದೇವೆ. ದೇವಾಶ್ಚಯಸ್ತನುಭೃದ ಆಯುಷಿರಜ್ಯಮಾನ ಕಾಲಸ್ಥತೆ ಪ್ರಕೃತಿ ಪುರುಷಯೋ ಪರಸ್ಯ. ಇಂತಹ ಪ್ರಕೃತಿ ಮತ್ತು ಪುರುಷರು ಇವರಿಗಿಂತಲೂ ಉತ್ತಮನಾದಂತಹ ಹೇ ಪರಮಾತ್ಮ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ. ನಿನಗೆ ಪುರುಷೋತ್ತಮ ಅಂತಾರೆ. ಯಾಕಂದ್ರೆ ನೀನು ಎಂದೂ ನಾಶವಾಗದೇ ಇದ್ದ ಲಕ್ಷ್ಮೀದೇವಿಗಿಂತ ಉತ್ತಮ. ಇನ್ನು ಶರೀರತಃ ನಾಶವಾಗುವ ಎಲ್ಲ ಬ್ರಹ್ಮಾದಿ ಜೀವಗಳಿಗಿಂತಲೂ ಉತ್ತಮ. ಅಂದಮೇಲೆ ನೀ ಸರ್ವೋತ್ತಮನಾಗಿದ್ದಿ. ಇಂಥ ನಿನಗೆ ನಾವು ಶಿರಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ತಾತ್ಪರ್ಯ ಬಂತು. ಏನು ಬಂತು? ದೇವಾಶ್ಚಯಸ್ತನುಭೃದಾಯುಷಿರಜ್ಯಮಾನ ಅಂತ. ಇಲ್ಲಿ ತನುಭೃದಾಯುಷಿ ಸಂಬದ್ಧ ಅಶ್ಚೇತಿ. ತನುಭೃದಾಯುಷಿರಜ್ಯಮಾನ ಅಂದೇನು? ಶರೀರವನ್ನು ಧಾರಣ ಮಾಡಿರತಕ್ಕಂತಹ ಏನು ಜೀವಿಗಳಿದ್ದಾರೆ ಅವರ ಆಯುಷ್ಯಕ್ಕೂ ನಿಯಾಮಕ ಆಗಿದೆ. ಈ ವ್ಯಕ್ತಿ ಇಷ್ಟು ದಿವಸ ಈ ಭೂಮಿಯಲ್ಲಿ ಇರಬೇಕು, ಇವನಿಷ್ಟು ಸಾಧನ ಮಾಡಬೇಕು, ಈ ನಿಯಮ ಪರಮಾತ್ಮೆ ಮಾಡ್ಯಾನ ಅಂತ. ಹಾಗಾದರೆ ನೀ ಅಂಥವ ತನುವೃದಾಯುಷಿ ಸಂಬದ್ಧ ಅಶ್ಚ ಅಂತ. ಅಹಾಚ ಅಂದ್ರೆ ನೀ ದೋಷರಹಿತನಾಗಿದ್ದಿ. ನಾವೇನು ಮಾಡ್ಕೋಬೇಕಿಲ್ಲಿ? ಅಹಾ ಎಂಬುದು ಪ್ರತ್ಯೇಕವಾಗಿ ಅನ್ವಯ ಮಾಡ್ಕೋಬೇಕು. ಅಶ್ಚ ಬ್ರಹ್ಮಣ ತನುಭೃದಶ್ಚ ತನುಭೃದಾಯುಷಿ ರಜ್ಯಮಾನಾ ಎಂಬ ಪಾಠದ ಒಳಗೆ ರಜ್ಯಮಾನ ಅ ಎಂದು ಬಿಡಿಸ್ಬೇಕು. ರಜ್ಯಮಾನಾ ಒಳಗೆ ಏನದ? ರಜ್ಯಮಾನ ಪ್ಲಸ್ ಅ ರಜ್ಯಮಾನಾ ಅಂತ ಆಗ್ತದೆ. ಅಲ್ಲಿ ಅಹ ಅಹ ಅಂದ್ರೆ ಏನಲ್ಲಿ? ದೋಷರಹಿತ ಅಂತ ಹೇಳಿದ್ದ. ಇದು ಯಾಕೆ ಬೇಕಾಯಿತು? ದೇವರೇ ಶರೀರೊಳಗೆ ಆಯುಷ್ಯ ಕೊಡ್ತಾನೆ ಅಂತ ಯಾಕೆ ಹೇಳಬೇಕಾಯ್ತು ಅಂದರೆ, ಪರಮಾತ್ಮ ತನ್ನ ಇಚ್ಛೆಯಿಂದ ನಮ್ಮ ಶರೀರ ಬಿಟ್ಟ ಅಂದರೆ ನಾವು ಮಡಿದು ಸತ್ತು ಹೋಗ್ಬಿಡ್ತೇವೆ. ಆದ್ದರಿಂದ ಪರಮಾತ್ಮ ಆಯುಷ್ಯ ನಿಯಾಮಕ ಅಂತ ಹೇಳಿದ್ದಾರೆ. ಇಲ್ಲ, ಇಂಥ ಜೀವರಾಶಿಗಳ ಆಯುಷ್ಯ ನಿಯಾಮಕನಾಗಿರ್ತಕ್ಕಂಥ ಹೇ ಪರಮಾತ್ಮನೇ, ನಿನಗೆ ಶಿರಸಾಷ್ಟಾಂಗ ಪ್ರಣಾಮ. ಇನ್ನು ಬ್ರಹ್ಮದೇವರು ಹೇಳ್ತಾರೆ, ಅಸ್ಯಾಸಿ ಹೇತು ಉದಯಸ್ಥಿತಿ ಸಂಯಮಾನ ಅವ್ಯಕ್ತ ಜೀವ ಮಹತಾಮಪಿ ಕಾಲಮಾತ್ರ ಸೋಯಂ ತೃಣಾಭಿ ಅಖಿಲಾಪಚಯೇ ಪ್ರವೃತ್ತ ಕಾಲೋ ಗಭೀರರಯ ಉತ್ತಮ ಪೌರುಷಸ್ತ್ವಂ. ಈ ವರೆ ಇದು ನಿತ್ಯವಾಗಿ ವಿಕಾರಶೀಲವಾದ ಬ್ರಹ್ಮಾಂಡದಲ್ಲ. ಈ ಬ್ರಹ್ಮಾಂಡಕ್ಕಷ್ಟೇ ನೀನು ಮುಖ್ಯ ಸ್ವಾಮಿಯಲ್ಲ, ಮೂಲಾಧಾರವಲ್ಲ. ಈ ಬ್ರಹ್ಮಾಂಡಕ್ಕೂ ಮೂಲವಾಗಿರ್ತಕ್ಕಂಥ ಮಹತ್ತತ್ವ, ಅದಕ್ಕೆ ಅವ್ಯಕ್ತ ತತ್ವ. ಈ ಮಹತ್ತತ್ವ ಅವ್ಯಕ್ತ ತತ್ವಗಳಿಗೂ ಪ್ರವರ್ತಕ ನೀನೇ ಏನೋ. ಇನ್ನು ಕಾಲ, ನಮ್ಮನ್ನು ಒಮ್ಮೊಮ್ಮೆ ಕಾಲವೂ ಕೂಡ ಆಳ್ತದಲ್ಲ. ಅದಕ್ಕೆ ಕಾರಣ ಕಾಲಕ್ಕೂ ಪರಮಾತ್ಮ ನೀನೇ ಕರ್ತ. ಅಸ್ಯಾಸಿ ಹೇತು ಉದಯ ಸ್ಥಿತಿ ಆಮೇಲೆ ಅವ್ಯಕ್ತ ಜೀವ ಮಹತಾಮಪಿ ಕಾಲಮಾತ್ರ. ಕಾಲಮಾತ್ರ ಅಂದ್ರೆ ಕಾಲಕ್ಕೂ ನೀನೇ ಕರ್ತ, ಕಾಲವನ್ನು ನಿರ್ಮಾಣ ಮಾಡುವನು ನೀನೇ. ಅಂದರೆ ಬರೀ ನಿರ್ಮಾಣ ಅಲ್ಲ, ಆ ಕಾಲದ ಗತಿಯನ್ನು ಚೆನ್ನಾಗಿ ಬಲ್ಲವ ನೀನೇ. ಅದಕ್ಕೆ ನಿನಗೇನಂತಾರೆ? ಕಲನಾಥ್ ಕಾಲ ಉಚ್ಚತೆ. ಸ್ವಯಂ ನೀನೇ ಎಲ್ಲವನ್ನೂ ತಗೋತೀರಿ, ಕಾಲವನ್ನೂ ನಿಯಮನ ಮಾಡ್ತೀರಿ, ಕಾಲದ ಇತಿಮಿತಿಗಳನ್ನು ತಿಳ್ಕೊಂಡಿದ್ದಿ. ಏನಿದೆ ನೋಡ್ರಿ, ನಮಗೆ 3 ಕಾಲ. ಯಾವುದು? ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತವ ಇಲ್ಲ. ಈ 3 ಕಾಲಗಳೆಂಬ ನಾಭಿಯಿಂದ ಒಳಗೆ ಒಂದು ಇದಿರ್ತದೆ, ನಾಭಿ ಚಕ್ರಕ್ಕೆ ನಾವು ನಾಡಿರ್ತದೆ. ಅಂಥ ಕಾಲ ಎಂಬ ಚಕ್ರಕ್ಕೆ ಈ 12 ತಿಂಗಳೆಂಬ ಹಲ್ಲುಗಳು, ನಡುವಿನ 3 ನಾಭಿಗಳು ಏನಿದೆ
ಆ ಕಾಲಚಕ್ರ ಇವತ್ತು ತಿರುಗತ್ತದ. ತಿರುಗಿ 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 ಕಾಲೋ ಗಂಭೀರಯ ಉತ್ತಮ ಪುರುಷಸ್ತ್ವಂ ಅಂಥ ಆ ಕಾಲದಿಂದಲೂ ವ್ಯತೀತನಾದಂಥ ನೀನು ಉತ್ತಮ ಪುರುಷ. ಈಗ ತಾತ್ಪರ್ಯ ಬಂತು ನೋಡಿ. ಏನು ಬಂತು? ಕಾಲ ಮಾತ್ರ ಕಾಲ ನಿರ್ಮಾತ ಜ್ಞಾತ ಚ ಸೃಷ್ಟಿಲಯಾದ್ಯರ್ಥಂ. ನೀನು ಕಾಲದ ನಿರ್ಮಾತ, ಯಾವ ಕಾಲಕ್ಕೆ ಸೃಷ್ಟಿ, ಯಾವ ಕಾಲಕ್ಕೆ ಸ್ಥಿತಿ, ಯಾವ ಕಾಲಕ್ಕೆ ಸಂಹಾರ. ಇನ್ನು ಚೆನ್ನಾಗಿ ತಿಳ್ಕೊಂಡವ ನೀವು ಒಬ್ಬೇ. ನಿನ್ನ ಬಿಟ್ಟು ಮತ್ತೆ ಯಾರೂ ಕಾಲದ ಗತಿ ತಿಳ್ಕೊಂಡಿಲ್ಲ ಅಂತ. ಹಾಗಾದರೆ ಕಾಲಕ್ಕಷ್ಟೇ ಅಲ್ಲ, ಅವ್ಯಕ್ತಶ್ಯಾಪಿ ಸೃಷ್ಟತ್ವ. ಜಗತ್ತಿನೊಳಗೆ ನಿತ್ಯಾನಿತ್ಯ ಅನ್ಸ್ಕೊಂಡಿರ್ತಕ್ಕಂಥ ಪ್ರಕೃತಿ ಅದಲ್ಲ ಅವ್ಯಕ್ತ, ಅದಕ್ಕೂ ನೀ ಕರ್ತ. ಕರ್ತ ಅಂದರೆ ಅದನ್ನು ಆ್ಯಕ್ಟಿವ್ ಮಾಡು. ಅದು ಯದ್ಯಪಿ ಅನಾದಿಯಿಂದ ಅದನ್ನೇ ಅದ, ಪ್ರಕೃತಿನೂ ಅದನ್ನೇ ಅದ. ಅದಕ್ಕೆ ಪರಮಾತ್ಮ ಕರ್ತ. ಕರ್ತ ಅಂದರೆ ಏನು? ಅದಕ್ಕೆ ಒಂದು ವಿಕಾರವನ್ನು ಮಾಡುವ, ಮಹತ್ತತ್ವಾದಿಗಳನ್ನು ಹೊರಗೆ ತೊಗೊಂಬರು. ಇಷ್ಟೇ. ಕಾಲ ಏವಂ ಭೂತಃ ತಸ್ಮಾದಪಿ ಉತ್ತಮಸ್ತ್ವಂ. ಇಂಥ ಕಾಲವನ್ನೂ ನಿರ್ಮಾಣ ಮಾಡುವುದರಿಂದ ನೀನು ಉತ್ತಮ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಪ್ರಮಾಣ ಕೊಡ್ತಾರೆ. ಕಾಲ ಜೀವ ತಥಾ ವ್ಯಕ್ತ ಮಹತಶ್ಚೋತ್ತಮೋ ಯತಃ ಉತ್ತಮ ಪುರುಷಸ್ತಸ್ಮಾತ್ ಭಗವಾನ್ ವಿಷ್ಣುರುಚ್ಯತೆ. ಭಗವಂತಗೆ ಉತ್ತಮ ಪುರುಷ ಅಂತ ಯಾಕಂತಾರ? ಯಾಕಂದ್ರೆ ನಾವೆಲ್ಲ ಉತ್ತಮರಾಗುವುದು ಅದರಿಂದ ಹೇಳ್ರಿ, ಈ ಪ್ರಕೃತಿ ನಿರ್ಮಿತವಾದಂತಹ ಅನೇಕ ಗುಣಗಳಿಂದ ಮತ್ತು ಕಾಲದಿಂದ. ಇದು ಅಂತಾರಲ್ಲ ಸೀನಿಯಾರಿಟಿ, ಅವ್ರು ಭಾಳ ಉತ್ತಮರಿ, ನಮ್ಗಿನ ಭಾಳ ದೊಡ್ಡವರಿದ್ದಾರೆ. ಕಾಲ ಅವ್ರು ಭಾಳ ಉತ್ತಮರಿ, ಅವ್ರಿಗೆ ಭಾಳ ಒಳ್ಳೆಯ ಗುಣ ಅದ, ಯಾರು ಭಾಳ ಉತ್ತಮರಿ, ಭಾಳ ಸುಂದರ ಇದ್ದಾರೆ. ಅಂತೂ ಏನೇ ಅಂದ್ರೂ ಈ ಪ್ರಕೃತಿಯಿಂದ ನೀವು ತಗೊಂಡೇ ನೀವು ಉತ್ತಮರಾಗಬೇಕು ಜಗತ್ತಿನಾಗ. ಆದರೆ ದೇವರು ಪ್ರಕೃತಿ ಕಾಲಗಳಿಂದ ಏನೋ ಸಹಾಯ ತೆಗೆದುಕೊಳ್ಳದೆ ಸ್ವಯಂ ಉತ್ತಮನಿದ್ದಾನೆ. ಅದಕ್ಕೆ ಹೇಳಿದ್ರು ಕಾಲಾತ್ ಜೀವ ತಥಾ ಅವ್ಯಕ್ತ. ಈ ನಿತ್ಯ ವಸ್ತುಗಳು ಕಾಲ, ಜೀವ, ಅವ್ಯಕ್ತ ತತ್ವ ಅಂದರೆ ಮೂಲ ಪ್ರಕೃತಿ. ಮಹತಶ್ಚೋತ್ತಮ ಅದರಿಂದ ಬರ್ತಕ್ಕಂಥ ಮಹತ್ತತ್ವಾದಿಗಳು. ಅದಕ್ಕಿಂತಲೂ ದೇವರು ಉತ್ತಮನಾಗಿದ್ದರಿಂದ, ಉತ್ತಮ ಅಂದರೆ ಅವುಗಳ ಯಾವ ವಿಕಾರ ದೇವರಿಗೆ ಇಲ್ಲದೇ ಇರುವುದರಿಂದ ಉತ್ತಮ ಪುರುಷಸ್ತಸ್ಮಾತ್ ಭಗವಾನ್ ವಿಷ್ಣುರುಚ್ಯತೆ. ಅದಕ್ಕೆ ಭಗವಂತ ಉತ್ತಮ ಅಂತಾರೆ. ಉಳಿದವರು ಯಾಕೆ ಹೇಳಿ ಉತ್ತಮ ಅಲ್ಲ ಅಂದರೆ ಒಂದಿಲ್ಲ ಒಂದು ದೃಷ್ಟಿಯಿಂದ ಕಾಲಕ್ಕೆ ಅವರು ತುತ್ತಾಗೇ ಬಿಡ್ತಾರೆ. ಬ್ರಹ್ಮದೇವರು ಇಂಥ ಉತ್ತಮರಾದರೂ ಏನಾಗ್ತಾರೆ ಹೇಳಿ, ಪ್ರಳಯ ಕಾಲದಾಗ ದೇಹ ಹೋಗ್ಬಿಡ್ತಾರೆ. ಲಕ್ಷ್ಮೀದೇವಿ ಭಾರಿ ಉತ್ತಮಳು, ಯದ್ಯಪಿ ಅವಳು ದೇಹ ಹೋಗಂಗಿಲ್ಲ. ಪ್ರಳಯ ಕಾಲದಾಗ ಭಗವಂತನ ಆಜ್ಞೆ ಆಗ್ತದೆ, ನೀನು ಸೃಷ್ಟಿ ಬಂದ್ ಮಾಡು ಮೂಲದಲ್ಲಿ. ಇನ್ನೇವು ಸತ್ವಾದಿ ಗುಣಗಳಾಗಿದೆ ಇವೆಲ್ಲ ಪಂಚಭೂತಗಳು, ಇವು ನಾಶ ದಿನ ಆಗ್ತಿರ್ತಾವೆ. ನಾವು ನೋಡ್ತೀವಿ ಇವುಗಳಿಗೆ ನಾಶದ ಅಂತ ನಾವು ಪುಸ್ತಕ ನೋಡಿ ಹೇಳೋ ಕಾರಣಿಲ್ಲ. ದಿನ ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರಂ ಅಂತಾರೆ. ಇದು ಇಲ್ಲ, ಮಹಾಭಾರತದಲ್ಲಿ ಕಥೆ ಬರ್ತದೆ. ಯಕ್ಷ ಧರ್ಮರಾಜನಿಗೆ ಪ್ರಶ್ನೆ ಮಾಡ್ತಾನೆ, ಜಗತ್ತಿನೊಳಗೆ ವಂಡರ್ಫುಲ್ ಅಂತಾರ, ಆಶ್ಚರ್ಯವಾದದ್ದು ಯಾವುದು? ವಂಡರ್ಫುಲ್ ಇದೆಯಪ್ಪ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಮಂದಿರಂ ಅಪರೇ ಸ್ಥಾತುಮಿಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ಏನಪ್ಪ, ಈ ಭೂತಾನಿ ನಮ್ಮ ಕಣ್ಣಿದರಿಗೇನೆ ಅನೇಕ ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು, ಪಶುಗಳು, ಮಾನವರು, ದಾನವರು, ಎಷ್ಟೋ ಸಲ ಅವತಾರ ಮಾಡಿದ ದೇವತೆಗಳು ಎಲ್ಲರೂ ಇಲ್ಲಿ ಪ್ರಾಣವನ್ನು ಪರಿತ್ಯಾಗ ಮಾಡಿ ದೇಹವನ್ನು ಬಿಟ್ಟು ಹೋಗೇ ಹೋಗ್ತಿರ್ತಾರೆ. ಗಚ್ಚಂತಿ ಯಮ ಮಂದಿರಂ. ಸಾಲಾಗಿ ಇರುವಿ ಸಾಲಾಗಿ ಹತ್ಬಿಟ್ಟಿರ್ತಾರೆ ಕ್ಯೂ. ಏನ್ರಿ, ಇವ್ರನ್ನೆಲ್ಲರೂ ಅವ್ರನ್ನ ಸ್ಮಶಾನ ಕರ್ಕೊಂಡು ಹೊತ್ಕೊಂಡು ಹೋಗಿ ಅವ್ರು ಸುಟ್ಟು ಹೋಗೋದು ಏನೋ ಮಾಡಿ ತರ್ಪಣ ಬಿಟ್ಟು ಎಲ್ಲ ಮಾಡ್ತಾರೆ. ಆದರೆ ಇದನ್ನು ಮಾಡಿ ಬಂದವರ ಮಾತ್ರ, ನಾವು ಮಾತ್ರ ಚಿರಂಜೀವಿಗಳು. ಸತ್ತವ್ರನ್ನ ಹೊತ್ಕೊಂಡು ಹೋದರೆ ಏನು ತಿಳ್ಕೊತಾರೆ ಅಂದರೆ ನಮಗೆ ಮರಣ ಇಲ್ಲ. ಇದಕ್ಕಿಂತ ಆಶ್ಚರ್ಯ ಏನು ಹೇಳಬೇಕು ನಿಮಗೆ? ತಾತ್ಪರ್ಯ ಏನಾಯಿತು? ಎಲ್ಲರೂ ಕಾಲಕ್ಕೆ ವಶರು, ಪ್ರಕೃತಿಗೆ ವಶರು, ಬ್ರಹ್ಮಾದಿಗಳು ವಶರು. ದೇವರ ಮಾತ್ರ ಅಚ್ಯುತ. ಯಾಕೆ ಹೇಳ್ರಿ? ಅಚ್ಯುತೋ ಯೋಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತಃ ಅಶೇಷದೋಷೈ ತಂ ಅಚ್ಯುತ. ನಿನಗೆ ಮೊದಲೇದು ಕಾಲಕೃತವಾದಂಥ ದೇಶಕೃತವಾದಂಥ ಯಾವ ವಿಕಾರಗಳು
ಕಾಲ ಅದಕ್ಕೆ ಹೇಳಿದ್ರು, ಕಾಲಾತ್ ಜೀವಾತ್ ತಥಾ ಅವ್ಯಕ್ತಾತ್ ಮಹತೋ ಉತ್ತಮ ಪುರುಷ. ಇಂಥ ಏವಂ ಗುಣ ವಿಶೇಷಣ ವಿಶಿಷ್ಟ ನೀತಿ ನಿನಗೆ ಶಿರಸಾಷ್ಟಾಂಗ ಪ್ರಣಾಮ. ನೋಡಿ, ಬ್ರಹ್ಮಾದೇವತೆಗಳು ಪ್ರಾರ್ಥನಾ ಮಾಡುವ ನೆವದ ಒಳಗೆ ದೇವರ ಅದ್ಭುತವಾದಂತಹ ಮಹಿಮೆಗಳನ್ನು ಹೇಳ್ತಾರೆ. ನಮಗೆಲ್ಲ ಇಂಥ ಮಹಿಮೆ ಗೊತ್ತಾಗಬೇಕು. ಅಂದರೆ ದಿನೇ ದಿನ ನಮಗೆ ದೇವರಲ್ಲಿ ಮಹತ್ವ ಜ್ಞಾನ ಆದಂಗೆ ಭಕ್ತಿ ಹೆಚ್ಚಾಗುತ್ತೆ. ತತ್ತ ಪ್ರಧಾನಮಧಿಕೃತ್ಯ ಪವನ್ ಸವಿನಿಯಂ ತತ್ತೇ ಮಹಂತಮಿವ ಗರ್ಭಮಮೋಘ ವಿನಿಯ ಸ್ವಯಂ ತ್ವಯಾ ಅನುಗತ ಆತ್ಮ ಅಂಡಕೋಶಂ ಹೈಮಂ ಸಸರ್ಜ ಬಹಿರಾವರಣೈ ಉಪೇತಂ. 9 ಆವರಣಗಳಿಂದ ಕೂಡಿತಕ್ಕಂಥ ಈ ಬ್ರಹ್ಮಾಂಡವನ್ನು ಪರಮಾತ್ಮ ನೀ ಸೃಷ್ಟಿ ಮಾಡಿ, ನಿನ್ನ ವೀರ್ಯದಿಂದ ಸೃಷ್ಟಿ ಮಾಡಿ. ಅಂದರೆ ಬ್ರಹ್ಮದೇವರು ಹುಡ್ತಾರೆ ಅದರೊಳಗೆ. ಆ ಚತುರ್ಮುಖ ಬ್ರಹ್ಮದೇವರು ಕೂಡ ಅಮೋಘ ವೀರ್ಯರಾದಂಥವರು ಏನು ತತ್ತ ಪ್ರಧಾನಮಧಿಕೃತ್ಯ ಪುಮಾನ್. ಅವರು ನಿನ್ನ ಆಜ್ಞೆಯಿಂದಲೇ ಈ ಬ್ರಹ್ಮಾಂಡದ ನಿಯಾಮಕರಾಗಿ 14 ಲೋಕಗಳನ್ನು ಆಳ್ತಾರೆ ಬ್ರಹ್ಮದೇವರು. ಒಂದು ಸಾಮಾನ್ಯ ಅರ್ಥ ಇದು. ಇದಕ್ಕೆ ಒಂದು ವಿಶಿಷ್ಟವಾಗಿರತಕ್ಕಂಥ ತಾತ್ಪರ್ಯವನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ದೇವರು ಸೃಷ್ಟಿಯನ್ನು ಇಷ್ಟೇ ಬ್ರಹ್ಮದೇವನ ಸೃಷ್ಟಿ ಮಾಡಿಸಿದ ಅಂತ ಇಷ್ಟೇ ಹೇಳ್ತೀವಿ ನಾವು. ಇನ್ನಿಷ್ಟು ಒಳಹೊಕ್ಕು ನಾವು ಏನು ಸೃಷ್ಟಿ ವಿಕ್ಷೇಪ ಅಂತ ಒಂದು ಗ್ರಂಥದ ಅಲ್ಲಿ ನೋಡಿದಾಗ ದೇವರು ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿ ಹೇಗೆ ಮಾಡಿಸ್ತಾನೆ ಮತ್ತು ತಾ ಹೆಂಗೆ ಸೃಷ್ಟಿ ಮಾಡ್ತಾನೆ. ನಾರಾಯಣಕ್ಯ ಪರಮಃ ಶೇತೆ ಲಕ್ಷ್ಮ್ಯಾನ್ವಿತೋಲಯೇ. ಮೊದಲು ಸೃಷ್ಟಿ ಆಗೋಕ್ಕಿಂತ ಮೊದಲನೇ ಸೃಷ್ಟಿ ಆ ನಾರಾಯಣ ರೂಪಿ ಪರಮಾತ್ಮ ಏನು ಪ್ರಳಯ ಕಾಲದ ಭವ್ಯವಾಗಿರತಕ್ಕಂಥ ಉದಕದಲ್ಲಿ ಮಲ್ಕೊಂಡಿದ್ದ ಪರಮಾತ್ಮ ಬ್ರಹ್ಮಾಂಡದ ಒಳಗೆ. ಅಲ್ಲಿ ಲಕ್ಷ್ಮ್ಯಾನ್ವಿತೋಲಯೇ ಅವನೇನು ಮಾಡ್ತಾನೆ, ಲಕ್ಷ್ಮೀದೇವಿಯಿಂದ ಕೂಡಿದಾಗ ಸಯೇವ ಪುರುಷಾಖ್ಯಂತು, ಅವನೇ ಪರಮಾತ್ಮ ಪುರುಷ ರೂಪ. ಏನು ಬ್ರಹ್ಮಾಂಡದ ಒಳಗೆ ಸೃಷ್ಟಿಯನ್ನು ಮಾಡಲು ಇದ್ದ ದೇವರ ರೂಪನೇ ಅದು ಪುರುಷ ರೂಪ ನಾರಾಯಣ. ದ್ವಿತೀಯಂ ರೂಪಮಾತ್ಮನಃ ಕೃತ್ವಾ ರಮಾಯಾಂ. ಇನ್ನು 2ನೇದು ರೂಪ ಪರಮಾತ್ಮನೇ, ಆ ನಾರಾಯಣ ನಾಮಕ ಪರಮಾತ್ಮನೇ ಪ್ರಳಯ ಕಾಲದಲ್ಲಿ ಮಲ್ಕೋತಾನೆ. ಏನು ಅದು ಪುರುಷ ಆಯಿತಾ. ಮುಂದೆ ಅವನೇ ಪುರುಷನಾಮಕ ಪರಮಾತ್ಮ ವಾಸುದೇವ ಎಂಬ ಹೆಸರಿನಿಂದ ಏನು ಮಾಡ್ತಾನೆ, ಮಾಯಾನಾಮಕ ರಮಾದೇವಿಯಲ್ಲಿ ಏನು ಅವನು ತನ್ನ ಗರ್ಭಾಧಾನ ಮಾಡ್ತಾನೆ. ಅಲ್ಲಿ ಪುರುಷನಾಮಕ ಬ್ರಹ್ಮ ಹುಡ್ತಾನೆ. ನಾರಾಯಣಾಖ್ಯ ಪುರುಷ, ಆಮೇಲೆ ವಾಸುದೇವಾಖ್ಯ ಪುರುಷ, ಅವನ ಮಾಯಾದೇವಿಯಲ್ಲಿ ಪುರುಷನಾಮಕ ಬ್ರಹ್ಮದೇವರು ಹುಟ್ಟಿಸ್ತಾನೆ. ನೋಡಿ, ಇದು ಸೃಷ್ಟಿಯ ಕ್ರಮ. ಇದು ಸ್ಥೂಲವಾಗಿ ಹೇಳ್ತಾರೆ ಸೂತ್ರಗಳು. ಇಂಥ ಈ ಪುರುಷನಾಮಕ ವಾಸುದೇವ ಅವನ ಸ್ವರೂಪನೇ ಪ್ರದ್ಯುಮ್ನ. ಆ ಪ್ರದ್ಯುಮ್ನ ಏನಿದ್ದಾನಲ್ಲ, ವಾಸುದೇವನಿಂದ ಅಭಿನ್ನನಾದಂಥ ಪ್ರದ್ಯುಮ್ನ ತನ್ನ ಹೆಂಡತಿಯಾದ ಕೃತಿನಾಮಕ ಲಕ್ಷ್ಮೀದೇವಿಯಲ್ಲಿ ಏನು ಪ್ರಧಾನ ನಾಮಕ ಗಾಯತ್ರಿ ದೇವಿಯನ್ನು ಹುಟ್ಟಿಸ್ತಾನೆ. ಅಂದರೆ ವಾಸುದೇವನಿಂದ ಬ್ರಹ್ಮದೇವರು ಹುಟ್ಟಿದ್ರು. ಇನ್ನು ಪ್ರದ್ಯುಮ್ನಿಂದ ಗಾಯತ್ರಿ ನಾಮಕ ಸರಸ್ವತಿ ಹುಟ್ಟಿದ್ರು. ಇನ್ನು ಆ ವಾಸುದೇವನ ಮಗನಾಗಿರ್ತಕ್ಕಂಥ ಪುರುಷನಾಮಕ ಚತುರ್ಮುಖ ಬ್ರಹ್ಮ ಏನಿದೆ, ಅವನು ಗಾಯತ್ರಿ ದೇವಿಯಲ್ಲಿ ಮಹತ್ತತ್ವಕ್ಕೆ ಅಭಿಮಾನಿಯಾದ ತನ್ನದೇ ಆದ ಒಂದು ರೂಪ ಹುಟ್ಟಿಸೋತಾನ. ಬ್ರಹ್ಮದೇವರೇ ವಾಸುದೇವನ ಮಗನಾಗಿರ್ತಕ್ಕಂಥ ಪುರುಷನಾಮಕ ಬ್ರಹ್ಮದೇವರು ಪ್ರದ್ಯುಮ್ನ ಮಗಳಾಗಿರ್ತಕ್ಕಂಥ ಗಾಯತ್ರಿ ನಾಮಕ ತನ್ನ ಹೆಂಡತಿಯಲ್ಲಿ ಮಹತ್ತತ್ವಕ್ಕೆ ನಿಯಾಮಕವಾಗತಕ್ಕಂಥ ತನ್ನದೇ ಆದ ಒಂದು ಶ್ರೇಷ್ಠ ಪುರುಷ ಎಂಬ ರೂಪ ಹುಟ್ಟಿಸಿಕೊಳ್ತಾನೆ. ಬ್ರಹ್ಮದೇವರು ಏನು ಹುಡ್ತಾರೆ ಏನು. ಆಮೇಲೆ ಅಲ್ಲಿ ಮತ್ತು ಶ್ರದ್ಧಾ ನಾಮಕ ಗಾಯತ್ರಿಯನ್ನು ಹುಟ್ಟಿಸ್ತಾರೆ ಇವರು. ಅಂತಹ ಈ ಮಹತ್ತತ್ವಕ್ಕೆ ನಿಯಾಮಕರಾದಂಥ ಬ್ರಹ್ಮದೇವರು, ಶ್ರದ್ಧಾ ನಾಮಕ ಸರಸ್ವತಿ, ಇವರಿಬ್ಬರು ಲಗ್ನಾಗಿ ಕೂಡಿದಾಗ ಶೇಷದೇವರು ಹುಡ್ತಾರೆ ಅವರಿಂದ. ಇದನ್ನೇ ಇಲ್ಲಿ ಹೇಳ್ತಾರೆ ಏನು, ಸಯೇವ ಪುರುಷಾಖ್ಯಂತು ದ್ವಿತೀಯಂ ರೂಪಮಾತ್ಮನಃ ಕೃತ್ವಾ ರಮಾಯಾಂ ಪುರುಷನಾಮಾನಂತು ಚತುರ್ಮುಖಂ ಪ್ರಧಾನಾಖ್ಯಾಂಚ ಗಾಯತ್ರೀಂ ಸಸರ್ಜ. ಪುರುಷಾತ್ಮ ಮುಗಿತದೆ. ಚತುರ್ಮುಖಸ್ಸ ಪುರುಷೋ
ಮಹತ್ತತ್ವಕ್ಕೆ ನಿಯಾಮಕನಾಗತಕ್ಕಂಥ ಚತುರ್ಮುಖರೂಪಿ ಪುರುಷನು ಪ್ರಧಾನ ನಾಮ್ಯಾಂ ಗಾಯತ್ರ್ಯ, ಆ ಪ್ರಧಾನ ಹೆಸರುಳ್ಳ ಗಾಯತ್ರಿ ದೇವಿಯಲ್ಲಿ ಸಸರ್ಜ ಆತ್ಮಾನವೇ ಮತ್ತು ತನ್ನನ್ನೇ ತಾನು ಇನ್ನೊಂದು ರೂಪದಾಗ ಹುಟ್ಟಿಸ್ಕೋತಾನೆ. ಹುಟ್ಟಿದ ಮುಂದೆ ಶ್ರದ್ಧಾಮಿದಾಂಚ ಗಾಯತ್ರಿ ತಾಭ್ಯಾಂ ಶೇಷೋ ಅನ್ವಯಾಯತ. ಅವರಿಬ್ಬರ ಹುಟ್ಟಿರ್ತಕ್ಕಂಥ ಆ ಬ್ರಹ್ಮ ಮತ್ತು ಗಾಯತ್ರಿ ದೇವಿಯರಲ್ಲಿ ಶೇಷದೇವರು ಹುಟ್ಟುತ್ತಾರೆ. ನಾವೇನು ಮಾಡ್ತೀವಿ ಒಮ್ಮೆ ಅವ್ಯಕ್ತತ್ವ ಮಹತ್ತತ್ವ ಬ್ರಹ್ಮದೇವರು ಅಂತ ಹೇಳ್ಬಿಡ್ತೀವಿ. ಇದು ಒಳಗಿನ ಸೂಕ್ಷ್ಮ ಶ್ರೀಮದಾಚಾರ್ಯರು ಸೃಷ್ಟಿ ವಿಕ್ಷೇಪ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಇದನ್ನು ನಾವಿನ್ನು ಸರಿಯಾಗಿ ಗಾಯತ್ರಿ ಇದು ತಾತ್ಪರ್ಯ ನೋಡ್ಕೋಬೇಕಲ್ಲ. ಅಂತೂ ಇಷ್ಟೆಲ್ಲ ಬ್ರಹ್ಮದೇವರು ಹೇಳಿ ತತ್ತಸ್ತುಷಶ್ಚ ಜಗತಶ್ಚ ಭವಾನಧೀಶೋ ಯನ್ಮಾಯಯೋತ್ಥ ಗುಣವಿಕ್ತೇಯೋಪನೀತಾನ್ ಅರ್ಥಾಂಜುಷನ್ನಪಿ ಋಷೀಕಪತೇನ ಲಿಪ್ತೋ ಏನ್ಯೇ ಸ್ವತಃ ಪರಿಹೃತಾನಪಿ ಬಿಭ್ಯತಿ ಸ್ಮ. ನೋಡಿ, ಇಷ್ಟೆಲ್ಲ ಮಹಾಮಹಾ ಗುಣಗಳಿಗೆ ನಿಯಾಮಕರಾದಂಥ ಬ್ರಹ್ಮದೇವರು ಈ ಸ್ಥಾವರ ಜಂಗಮಾತ್ಮಕವಾಗತಕ್ಕಂತಹ ಬ್ರಹ್ಮಾಂಡ ಸೃಷ್ಟಿಗೆ ಮುಖ್ಯ ನೀನೇ ಕಾರಣ. ನಿನ್ನಿಂದ ಎಲ್ಲ ಜಗತ್ತು ಹುಟ್ಟುತ್ತದೆ. ಈ ವಿಷಯ ಪದಾರ್ಥಗಳು, ಆ ಪದಾರ್ಥವನ್ನು ಗ್ರಹಣ ಮಾಡುವ ಇಂದ್ರಿಯಗಳು ಏನು, ನೀನೇ ಒಳಗಿದ್ದು ಇಂದ್ರಿಯ ಪ್ರೇರಕನಾಗ್ತೀವಿ. ಆ ವಿಷಯ ಭೋಗವನ್ನು ನೀನೇ ಮಾಡಿಸ್ತೀವಿ ಒಳಗೆ ನಿಂತುಕೊಂಡು. ಇಷ್ಟೆಲ್ಲ ಜನರು ಏ ಸ್ವತಃ ಪರಿಹೃತಾನಪಿ ಬಿಭ್ಯತಿ ಸ್ಮ. ಇಷ್ಟೆಲ್ಲ ಗುಣಗಳನ್ನು ಪಡೆದಿರತಕ್ಕಂಥ ಬ್ರಹ್ಮ ರುದ್ರಾದಿಗಳು ಯಾವಾಗಲೂ ನಿನ್ನಿಂದ ಅವರು ಅಂಜಿ ದೂರಿರ್ತಾರೆ. ಅದಕ್ಕೆ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಮೃತ್ಯುನಾಮಕ ಪರಮಾತ್ಮಗೆ ಯಮಾನುಸಾರ ಏನೇ ಜ್ಞಾನಿನ ಸ್ವತಃ ಪರಿವೃತಾನ್ ವಿಷಯಾನ್ ಬಿಭ್ಯತಿ. ನಿನ್ನ ಅನುಗ್ರಹದಿಂದ ಏನು ಈ ಭೌತಿಕ ವಿಚಾರ ಭೌತಿಕ ಸಂಪತ್ತಿನ ದೂರಿದ್ದು ವೈರಾಗ್ಯ ಭಾಗ್ಯವನ್ನು ಪಡೆದಿರತಕ್ಕಂಥ ಮಹಾನುಭಾವರು ಕೂಡ ಅವರು ನಿನ್ನ ಅನುಗ್ರಹ ತಪ್ಪಿದ್ರೆ ಮತ್ತೆ ನಮಗೆ ಎಲ್ಲಿಯೋ ಭೌತಿಕ ಪದಾರ್ಥ ನಮಗೆ ಬಡ್ಕೋತಾವ ಅಂತ ಮುಯ್ಯಂತೆ ಎಂಸೂರಯ ಅಂತಿನ ಭಾಗವತ ಅದನ್ನೇ ವಿಸ್ತಾರ ಮಾಡ್ತಾರೆ. ಅವ್ರು ಯಾವಾಗ ಜಾಗೃತಿ ಇರ್ತಾರಂತೆ. ಯಾಕೆ? ಎಲ್ಲಿ ಈ ದೇವರ ಅನುಗ್ರಹ ತಪ್ಪಿದ್ರೆ ಮತ್ತೆ ನಮಗೆ ಸಂಸಾರ ಸಾಗರದಲ್ಲಿ ಬಿದ್ದರೆ ಹೊಳ್ಯಾಡೋ ಪ್ರಸಂಗ ಬಂದಿತೋ ಅಂತ ಬಿಭ್ಯತಿ. ಇಂಥ ಪರಮಾತ್ಮನೇ ಬಿಭ್ರತ್ತವಾಮೃತ ಕಥೋದವಹಾಸ್ತಿಲೋಕ್ಯಾ ಪಾದಾವನೇಜ ಸರಿತ ಶಮರಾನಿ ಹಂತಂ ಅನುಶ್ರವಂ ಶ್ರುತಿಭಿಃ ಅಂಘ್ರಿಜಮಂಗಸಂಗೈ ತೀರ್ಥದ್ವಯಂ ಶುಚಿಷದಸ್ತದುಪಸ್ಪೃಶಂತಿ. ಹಾಗಾದರೆ ನೀವು ಅಂದಿಸ್ತೀರಿ ಮ್ಯಾಗ ನಮ್ಗೆ ಸಂಸಾರದಿಂದ ಭಾಳ ಭಯ ಬರ್ತದೆ, ಯಾವ ಹೇಳಕ್ಕೆ ಏನಾಗ್ತದೋ ಗೊತ್ತಿಲ್ಲ ಅಂತ. ಇದು ಕರ್ತಂಗ ಅಂದ್ಕೋದೇ ಕೊಡೋದೇನು, ಅದು ನಮಗೆ ಇದನ್ನು ಪಾರಿಲ್ಲ. ಅದ ಅಂಜಿದ್ರು ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಒಳಗೊಂದು ಅಸ್ತ್ರವ. ಈ ನೋಡ್ರಿ, ನಾನು ನೀರಿನಾಗ ಹೊಂಟಾಗ ಎಷ್ಟೋ ಮೊಸಳಿ ಮೀನ ಇದ್ದೇ ಇರ್ತಾವೆ, ಅದನ್ನು ಹೊಡಿಲಿಕ್ಕೆ ಒಂದು ಅಸ್ತ್ರ ಇಟ್ಕೊಂಡಿರ್ತಾರೆ. ಹಾಗೆ ಏನು ಈ ಸಂಸಾರ ಸಾಗರದ ಒಳಗೆ ಸಾಧನವನ್ನು ಮಾಡತಕ್ಕಂಥ ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಕೂಡ ವಿಶೇಷವಾಗಿ ಕೆಳಗಿನ ಸಾಧಕರು ಅಂತ ತಿಳ್ಕೊಂಡ್ರು. ಅವರೆಲ್ಲರೂ ಎಷ್ಟೇ ಸಂಸಾರದ ಒಂದು ಲೇಪ ತಮಗೆ ಆಗೋ ಅಂಜಿಸಿದ್ರು ಅದನ್ನು ಕಳ್ಕೋ ಸಾಮರ್ಥ್ಯ ಅವ್ರಿಗಿರ್ತದೆ. ಅಂದರೆ ಅವರ ಪಾಪ ಬ್ರಹ್ಮಾದಿಗಳಿಗೆ ಪಾಪ ಏನು ಬಿಡ್ರಿ, ಎಷ್ಟೋ ಮಂದಿ ಎಲ್ಲರಿಗೆ ಅದನ್ನೇ ಅದ. ಭಾಳ ಮಂದಿಗೆ ಪಾಪ ಇಲ್ಲದೆ ಇದ್ರೂ ಕೂಡ ಪ್ರಾರಬ್ಧ ಕರ್ಮ ಎಂಬುವಂಥದ್ದು ಅದನ್ನೇ ಅದ. ಇನ್ನೂ ಎಷ್ಟೋ ಮನೋಚಿತ್ತ ವಿಕ್ಷೇಪ ರುದ್ರದೇವ ತನಕ ರುದ್ರದೇವರಿಗೆ ಅದನ್ನೇ ಅದ. ಈ ಚಿತ್ತ ವಿಕ್ಷೇಪದಿಂದ ಆಗುವ ಅನಾಹುತಗಳವಲ್ಲ. ಈ ಅನಾಹುತಿ ಮತ್ತೆ ಸಂಸಾರದಾಗ ಬಂದು ಬಿದ್ದು ಅಜ್ಞಾನಿಗಳಾಗುವುದು. ಈ ಪಾಪಗಳನ್ನು ಅವ್ರು ಹೆಂಗೆ ತೊಳ್ಕೊತಾರೆ? ಈ ಪಾಪ ಸ್ವಚ್ಛ ಮಾಡ್ಕೋಬೇಕಲ್ಲ. ಅದಕ್ಕೆ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಅವ್ರ ಕಡೆ ಎರಡು ಒಂದು ಉಪಾಯಗಳು ಏನು? ಪಾದಾವನೀಜ ಸರಿತಃ ಶಮಲಾನಿ ಹಂತುಂ. ನಿನ್ನ ಕಥಾಮೃತ ಎಂಬುವಂಥದ್ದು ಭಗವತ್ ಕಥಾಮೃತ. ಆ ಭಗವತ್ ಕಥಾಮೃತವೇ
ಒಂದು ಉತ್ತಮವಾದಂತಹ ನೀರು, ತೀರ್ಥ, ಅದೇ ನದಿ. ದಿನಾಲು ಕಿವಿಗಳಿಂದ ನಿನ್ನ ಕಥಾಶ್ರವಣ ಎಂಬ ಪವಿತ್ರವಾದಂತಹ ನೀರಿನೊಳಗೆ ಮುಳುಗಿ ತಮ್ಮ ಪಾಪ ಕಳ್ಕೊತಾರೆ. ಇನ್ನೊಂದು, ನಿನ್ನ ಪಾದದಿಂದೇ ಹುಟ್ಟಿರ್ತಕ್ಕಂಥ ಗಂಗಾ ನದಿ ಮೊದಲಾದ ತೀರ್ಥಗಳನ್ನು ಅಲ್ಲಿ ಸ್ನಾನ ಮಾಡಿಯೂ ಪಾಪ ಕಳ್ಕೊತಾರೆ. ಅನುಶ್ರವಂ ಪ್ರಶ್ರುತಿಭಿ ಅಂಗ್ರಿಜವಂಗ ಸಂಗ್ರಹಿ, ಕಿವಿಗಳಿಂದ ಶ್ರುತಿಭಿ ನಿನ್ನ ಪಾದವನೇಜ ಸರಿತಃ ಶಮಲಾನಿ ಹಂತು. ಇವೆಲ್ಲ ಕಥೆಗಳು. ನಿನ್ನ ಕಥಾ ಕೇಳ್ದಂಗೆ ಏನಾಗ್ತದೆ, ಪಾಪ ಎಲ್ಲ ಹೋಗ್ತದೆ. ಮತ್ತು ಮ್ಯಾಲೆ ಏನಾಗ್ತದೆ, ಗಂಗಾ ನದಿ ಸ್ನಾನ ಮಾಡಿದ್ರಂಗೂ ಮತ್ತು ಅವು ಎಲ್ಲ ಹೋಗ್ತವೆ. ಹೀಗೆ ಇವು ಎರಡು ಅಸ್ತ್ರ ಇರೋದರಿಂದ ಸಂಸಾರದಾಗ ಓಡಾಡ್ತಕ್ಕಂಥ ನಮಗೆ ಸಂಸಾರ ಅಂಜಿಕಿಲ್ಲ, ಮತ್ತೆಲ್ಲ ನಾವು ಹಾಳಾಗ್ತೀವೋ ಅಂತಿಲ್ಲ. ಯಾರಿಗೆ ಪುಣ್ಯ ಪಾಪಗಳ ಲೇಪ ಆಗಬಾರದು ಅಂತ ಇಚ್ಛೆ ಆದನೋ ಅವ್ರಿಗೆ ಎರಡು ನದಿಗಳು ಸ್ನಾನ ಮಾಡಬೇಕು. ಒಂದು ಶಾಸ್ತ್ರಕಥಾ ಶ್ರವಣ ಎಂಬ ನದಿ ಒಳಗೆ, ಹರಿಕಥಾಮೃತ ಸಾರ ಅದಲ್ಲ ಅದರ ಒಂದು ನದಿ ಒಳಗೆ, ಇನ್ನೊಂದು ಗಂಗಾ ನದಿ. ಇವಿಂದ ಈ ಎರಡರೊಳಗೂ ಶ್ರೇಷ್ಠ ನದಿ ಯಾವುದು? ಶಾಸ್ತ್ರಕಥಾ ಶ್ರವಣವೇ ಜ್ಞಾನ ಎಂಬ ಶ್ರೇಷ್ಠ ಅಮೃತ ಅನ್ನವೇ ಶ್ರೇಷ್ಠ. ಅದನ್ನು ಮಾಡಬೇಕು. ಆ ಜ್ಞಾನ ಬರುವ ಸಲುವಾಗಿ ಅಂತಃಕರಣ ಶುದ್ಧಿಗಾಗಿ ಬದರಿ, ಕಾಶಿ ಇತ್ಯಾದಿ ಹೋಗಿ ಗಂಗಾ ನದಿ ಸ್ನಾನ ಮಾಡಬೇಕು. ತೀರ್ಥ ಮನೆಯೊಳಗಿರ್ತಕ್ಕಂಥ ಇದು ನಿಮ್ಮ ಊರಾಗಿರ್ತಕ್ಕಂಥ ನದಿಗಳು. ಅಂತೂ ಇದನ್ನು ಇಲ್ಲಿ ಯಾಕೆ ಬ್ರಹ್ಮದೇವರು ಹೇಳಿದರು? ಬರೇ ಸಂಸಾರ ಬಹಳ ಭಯಾನಕ, ಅದನ್ನು ಪಾರಾಗೋದು ಕಷ್ಟ ಅಂತ ಇಷ್ಟೇ ನಿಮಗೆ ಅಂಜಿಕೆ ಕೊಟ್ಟು ಬಿಡಲಿಲ್ಲ. ಹೇ ಪರಮಾತ್ಮನ ಏನು ಮಾಡಿದಿ? ಸಂಸಾರದಿಂದ ನಮಗೆ ಅಂಜಿಕೆ ಬರುವ ಹಂಗೆ ಸತ್ವಾದಿ ಗುಣಗಳೆಂದು ಸೃಷ್ಟಿ ಮಾಡಿ ಇಟ್ಟಿದಿ. ಅದರಿಂದ ಪಾರಾಗಲು ನಿನ್ನ ಕಥಾಶ್ರವಣ ಎಂಬುವಂತಹ ಸಾಧನ, ಗಂಗಾ ನದಿ ಮೊದಲಾಗಿರ್ತಕ್ಕಂಥ ತೀರ್ಥಗಳು ಇವೆರಡು ಇರೋದರಿಂದ ನಾವು ಪಾರಾಗಿರ್ತೇವೆ ಅಂತ ಈ ಪ್ರಕಾರವಾಗಿ ಇದನ್ನೇನು ತೋರಿಸ್ಕೊಟ್ರು? ಭಗವತ್ ಕಥಾಶ್ರವಣ ಇದು ನಮ್ಮ ಸರ್ವ ಪಾಪವನ್ನು ಹೋಗಿಸ್ಲಿಕ್ಕೆ ಸಮರ್ಥ. ಅಷ್ಟೇ ಅಲ್ಲ, ಅದು ಒಳಗಿನ ಪಾಪ ಎಲ್ಲ ಹೋಗಿಸ್ತದೆ. ಇನ್ನು ಒಳಗಿನ ಹೊರಗಿನ ಎರಡೂ ಪಾಪ ಹೋಗಿಸ್ತಕ್ಕಂಥದ್ದು ಯಾರು ಹೇಳಿ? ಗಂಗಾ ನದಿ. ಅದರೊಳಗೆ ಉತ್ತಮ ಜ್ಞಾನಗಂಗಾ. ಈ ರೀತಿಯಾಗಿ ಪ್ರಾರ್ಥನಾ ಮಾಡಿ ಸರ್ವಂ ಬಿಭ್ರತಃ ತವ, ಇಷ್ಟೇ ಇದಕ್ಕೆ ಇಲ್ಲಿ ಇದು ಏನೋ ತಾತ್ಪರ್ಯ. ಯಾರಿಂದಲೂ ಬ್ರಹ್ಮರುದ್ರಾದಿಗಳಿಂದ ಆಗದೇ ಇರತಕ್ಕಂತಹ ಈ ಜಗತ್ತಿನ ಭಾರ ಸಾಮರ್ಥ್ಯ ನೀವೊಬ್ಬೇ ಧಾರಣ ಮಾಡಿದ್ದೀಯ. ಏನು ಅಂಥ ನಿನ್ನ ಪಾದೋದಕ ಏನು ಮಾಡ್ತಾರೆ ಹೇಳ್ರಿ? ಎಲ್ಲ ಜನರನ್ನು ಪವಿತ್ರ ಮಾಡ್ತಾರೆ. ಅದಕ್ಕೆ ಅವ್ರು ಸೇವಿಸ್ತಾರೆ. ಇಷ್ಟು ಹೇಳಿ ಏನು ಮಾಡಿದ್ರು? ಮನೆಗೆ ಮುಗಿಸ್ತಾರೆ. ಯದೋಂಶೇ ಅವತೀರ್ಣಸ್ಯ ಭವತ ಪುರುಷೋತ್ತಮ ಶರಚ್ಛತಂ ವ್ಯತೀಯಾಯ ಪಂಚವಿಂಶಾಧಿಕಂ ಪ್ರಭು. ಹೇ ಪರಮಾತ್ಮ, ನೀ ಅವತಾರ ಮಾಡಿ ಎಷ್ಟಾಯ್ತು ಈಗ? 104 ವರ್ಷ ಆಗಿದೆ. ಶರಚ್ಛತಂ 100 ವರ್ಷ, ಮುಂದೆ ಪಂಚವಿಂಶತಿಕಂ ಪ್ರಭು 25 ಋತುಗಳು. ಏನಪ್ಪ, ಒಂದು ವರ್ಷಕ್ಕೆ ಋತು ಎಷ್ಟಿರ್ತಾವೆ? ಅಲ್ಲ, ಒಂದು ವರ್ಷಕ್ಕೆ ಋತುಗಳು ಎಷ್ಟು? 6 ಋತು. 25 ಋತು ಅಂದರೆ 4 ವರ್ಷ. ಅಂದರೆ ನೀನಿಲ್ಲಿ ಅವತಾರ ಮಾಡಿ ಭೂಮಿಯಲ್ಲಿ ಇದ್ದು ಎಷ್ಟಾಯ್ತು ಈಗ? 104 ವರ್ಷ. ಇನ್ನು ಮುಂದೆ ನೀನು ಮೇಲೆ ಬರಬೇಕು ಅಂತಿಷ್ಟು ಪ್ರಾರ್ಥನಾ ಮಾಡಿದ್ರು. ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರ್ತದೆ ನೋಡಿ. ಏನು? ವತ್ಸರಾಣಾಂ ಶತಂ ಚೈವ ಋತೂನಾಂ ಪಂಚವಿಂಶಕಂ. 100 ವರ್ಷ 25 ಋತು. ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಪ್ರಾಗ ತದಾ ಹರಿಂ. ಆವಾಗ ಕೃಷ್ಣ ಅವತಾರವನ್ನು ಮಾಡಿದಾಗ ಸ್ವಸ್ಥಾನ ಗಮನಾಪೇಕ್ಷಿ ಬ್ರಹ್ಮ ತುಷ್ಟಾವ ಸಾಮರಃ. ಇಂಥ ಹೋಗಬೇಕು ಅಂತ ಇಚ್ಛಾ ಮಾಡಿದಾಗ ಚತುರ್ಮುಖ ಮೊದಲಾಗಿರತಕ್ಕಂಥ ದೇವತೆಗಳು, ಸಾಮರಃ ಅಂದ್ರೇನು? ಎಲ್ಲ ಅಮರರಿಂದ ಕೂಡಿಕೊಂಡು ಬಂದು ಪ್ರಾರ್ಥನಾ ಮಾಡ್ತಾರೆ. ಮುಂದೆ ಬ್ರಹ್ಮದೇವರು ನೀವು ಮೇಲೆ ಬರಬೇಕು ಅಂತ ಪ್ರಾರ್ಥನಾ ಮಾಡಿ ಹೋದ ಮೇಲೆ ದೇವರು ತಕ್ಷಣ ಹೋಗಿಲ್ಲ. ಮತ್ತು ಪರಮಾತ್ಮ 2 ವರ್ಷ ಇದ್ದಾನೆ. ಸಂವತ್ಸರದ್ವಯಂ ಚೈವ ಪಶ್ಚಾಸ್ಥಿತ್ವ ಜನಾರ್ದನ. ಇನ್ನು ಮತ್ತು ಬ್ರಹ್ಮದೇವರು ಮೇಲೆ ಬರ್ರಿ ಅಂತ ಹೇಳಿದ ಮೇಲೆಯೂ ಕೂಡ ಮತ್ತಿಲ್ಲಿ 2 ವರ್ಷ ಇದ್ದು ಅಭಿಪೇದೆ ಪರಂ ಸ್ಥಾನಂ ಚಾತುರ್ಮಾಸ್ಯಾಧಿಕಂ ಪುನಃ ಅಂತ ಹೇಳಿ ಪರಮಾತ್ಮ ಹೋದ. ಟೋಟಲ್ ಎಷ್ಟಾಯ್ತು? ಟೋಟಲ್ ಪರಮಾತ್ಮ
ಇಲ್ಲಿಂದ ಮೇಲೆ ಪರಮಾತ್ಮ ಒಟ್ಟಾರೆ ಇಡೀ ಕೃಷ್ಣಾವತಾರ ಎಷ್ಟು ವರ್ಷ ಇದ್ದಂಗೆ ಆಗ್ತೀನಿ ಅಂದ್ರೆ 106 ವರ್ಷ. ತದಿದಂ ಯಾದವ ಕುಲಂ ಹೀಗೆಲ್ಲ ಪರಮಾತ್ಮನಿಗೆ ಹೇಳಿ ಹೋದ ಮೇಲೆ ತದಿದಂ ಯಾದವ ಕುಲಂ ವೀರ್ಯ ಶೌರ್ಯ ಶ್ರೇಯೋದ್ಧತಂ ದೇವರಿಂದ ನಾವು ಒಬ್ಬೇ ಹೋಗಿಬಿಟ್ಟಂದ್ರೆ ಇವರ ಶೌರ್ಯ ಪರಾಕ್ರಮ ಇವುಗಳಿಂದ ಉದ್ಧತಾಗಿಬಿಟ್ಟಾರೆ. ಎಲ್ಲರೂ ನಮ್ಮ ಮಕ್ಕಳು ಮೊಮ್ಮಕ್ಕಳರು ಕುಲಾದ ಹೊಡೆದು ಕೃಷ್ಣನ ಮಕ್ಕಳು ಸಂಪತ್ತಿ ಮಾಡೋದು ಸೌಂದರ್ಯ ಹಚ್ಚದ ಅಧಿಕಾರ ಅಂತಸ್ತುಗಳದ ಇಡೀ ಜಗತ್ತನ್ನೇ ಗೆದ್ದು ನಾನಿದ್ದೇನೆ ನನ್ನ ಮಕ್ಕಳಾಗಿ ಅದು ಹೀಗಾಗಿ ಇವ್ರಿಗೆ ಏನಾಗ್ತದೆ ಲೋಕಂ ವಿದೃಕ್ಷತೋರ್ಧ್ವಮ್ಮೆ ವಿಲಾಮಿವ ಮಹರ್ಣವ. ಕಾರಣ ಈ ಲೋಕವನ್ನು ನಾನು ಬಿಟ್ಟು ಹೋದ ಮೇಲೆ ಇವರು ಏನು ಮಾಡ್ತಾರೆ, ಇವ್ರು ಲಗ್ಗಾಮ ಯಾರು ಎಲ್ಲ ಆಗ್ತದೆ. ನಾ ಇದ್ದೇನೆ ತುಂಬ್ಕೊತಾರೆ. ಇವರು ಸಮುದ್ರ ಹೆಂಗೆ ಪ್ರಚಂಡವಾಗಿ ಮೇಲೆ ಬಂದು ಜಗತ್ತನ್ನೇ ನಾಶ ಮಾಡ್ತಾರೆ, ಹಂಗೆ ಇವರು ಏನು ಮಾಡ್ತಾರೆ, ನಾ ಹೋದವೇ ನಾವು ಒಬ್ಬೇ ಹೋಗಿಬಿಟ್ಟ ಅಂದ್ರೆ ಈ ಜಗತ್ತನ್ನು ನಾಶ ಮಾಡಬಹುದು. ಇದಕ್ಕೆ ಸಾತ್ವಿಕರೇ ಒಮ್ಮೊಮ್ಮೆ ಸಾತ್ವಿಕರಿಗೂ ಇದು ಬರ್ತದೆ ನೋಡ್ರಿ, ಅಹಂಕಾರ ಬರ್ತದಲ್ಲ. ಯದಿ ಅಸಂಹೃತ್ಯ ತೃಪ್ತಾನಾಂ ಯದೂನಾಂ ವಿಫಲಂ ಕುಲಂ, ನನ್ನ ಯಾದವರ ಕೋಟ್ಯಾವಧಿ ನನ್ನ ಪರಿವಾರವನ್ನು ಸಂಹಾರ ಮಾಡಲಾರ್ದೇನೆ ನಾನು ಹಾಗೇ ಹೋದೆ ಅಂದ್ರೆ ಗಂತಾಸ್ಮಿ ಅನೇನ ಲೋಕೋ ಅಯಂ ಉಲ್ಬಣೇನ ವಿಲಕ್ಷತಿ. ಇವರು ಉಲ್ಬಣ, ಇವರು ಅನೇಕ ಉನ್ಮತ್ತನದಿಂದ ಏನೋ ಅನ್ಯಾಯ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಮನುಷ್ಯನಿಗೆ ಎಲ್ಲ ವಿಧ ಸೌಕರ್ಯ ಸಂಪತ್ತಿ ಅಧಿಕಾರ ಅಂತಸ್ತು ಬಂತಂದ್ರೆ ಅವನು ಯಾವನೇ ಇರಲಿ ಏನು ಅವನು ಸ್ವಕ್ಕ ಅಹಂಕಾರ ಎಲ್ಲ ಬರೋದು. ಅದರಿಂದ ಮಂದಿಗೆ ಅಪಮಾನ ಮಾಡವನೇ, ಜನರಿಗೆ ಪೀಡಾಕರ ಆಗವನೇ. ಸಾತ್ವಿಕರ ಮಾಡೋಂಗಿಲ್ಲ ಬಿಡ್ರಿ, ಇವರೆಲ್ಲ ಸಾತ್ವಿಕರೇ. ಆದರೆ ಕಲಿ ಮೊದಲಾದಂತಹ ಮಹಾದೈತ್ಯರು ಇವರ ಒಳಗೆ ಹೊಕ್ಕ ಮಾಡಿಸಬಹುದು. ನಾನಿದ್ದೀನಂತ ಕಲಿ ಬಂದಿಲ್ಲ, ನಾ ಹೋದ ಮೇಲೆ ಕೃಷ್ಣ ಹೋಗ್ಯ ನೀನು ಇವರೇ ನಮಗೆ ಹೆಂಗೆ ಮನೆ ಯಜಮಾನ ಊರಿಗೆ ಹೋದಾಗ ಕಳ್ಳರು ಬರ್ತಾರಲ್ಲ ಮನೆಗೆ, ಹಂಗಿದ್ದ ಹಂಗೆ ಅದಕ್ಕೆ ನಾಯನ ಮಾಡಬೇಕೀಗ. ಇವರೆಲ್ಲ ಸಾತ್ವಿಕರೇ ಇದ್ದಾರೆ, ಇವರಿಗೆಲ್ಲೇ ಭಾರಿ ಕಲಿ ಆವೇಶವಾಗಿ ಜಗತ್ತನ್ನು ಹಾಳು ಮಾಡ್ಯಾರೋ ಅದಕ್ಕೆ ನಾಯನ ಮಾಡಬೇಕು. ಇವರು ಎಲ್ಲರನ್ನು ಕಳಿಸಿ ನಾವು ಶ್ರೀಮದಾಚ ತಾತ್ಪರ್ಯ ಕೊಡ್ತಾರೆ. ಸತಾಮಪಿ ಕಲವು ಪ್ರಾಪ್ತೆ ವಿಕಾರೋ ಮನಸ್ಸೋ ಭವೇ. ಅಂದರೆ ಸಜ್ಜನರಾಗಿರ್ತಕ್ಕಂಥ ದೇವಾದಿದೇವತೆಗಳು ಕಲಿಯುಗದೊಳಗೋ ಅಥವಾ ಸಂಧಿಕಾಲದಲ್ಲಿಯೋ ಅದಿದ್ರಂದ್ರೆ ಅವರ ಮಾನಸಿಕ ವಿಕಾರ ಆಗೇ ಆಗ್ತದೆ. ಯಾಕೆ ಕಲಿ ಪ್ರವೇಶದಿಂದ. ಆದ್ದರಿಂದ ತಸ್ಮಾತ್ ಯದೋಶ್ಚ ಸಂಜರ್ಹೇ ನೈತೇಶ್ಯು ಪಾಪಿನ ಸ್ಥಿತಿ. ಇವರು ಕಲಿ ಮೊದಲಾದ್ರಿಂದ ಆವಿಷ್ಟರಾಗಿ ಇವರೂ ಪಾಪಿಷ್ಟರಾಗಬಾರ್ದು. ಇಷ್ಟು ದಿವಸ ನನ್ನ ಮಕ್ಕಳಾಗಿ ಭಾರೀ ಪುಣ್ಯವಂತರಾಗ್ಯಾರ, ಭಾರೀ ಶ್ರೇಷ್ಠರಾಗಿದ್ದಾರೆ. ಇವರಲ್ಲಿ ಯಾವ ದೋಷಗಳೂ ಇಲ್ಲ, ಉನ್ಮತ್ತಾದಿಗಳೇನೂ ಇಲ್ಲ. ನಾ ಹೋದ ಮೇಲೆ ಮಾತ್ರ ಇವರಿಗೆ ಕಲಿ ಪ್ರವಿಷ್ಟರಾಗಿ ಇವರು ಪಾಪಿಷ್ಟರಾಗಬಹುದೇನೋ ಅಂತ ಪರಮಾತ್ಮ ಏನು ಮಾಡಿದ, ಅವರನ್ನೂ ಮೊದಲೆಲ್ಲ ಕಳಿಸಿ ಹೋಗ್ತಾನೆ. ಹಾಗಾದರೆ ಇವರೆಲ್ಲ ಹೋದರೆ ಕೃಷ್ಣನ ನಂತರ ಜಗತ್ತನ್ನು ಆಳವರು ಯಾರು? ಪುನರ್ಲೋಕ ವಿವೃದ್ಧ್ಯರ್ಥಂ ಔತ್ತರೇಯಾದಿಕ ಅನ್ನರಿ. ಮತ್ತೆ ಮುಂದಿನ ಈ ಪ್ರಜಾಸಂತಾನವನ್ನು ರಕ್ಷಣಾ ಮಾಡಲಿಕ್ಕೆ ಔತ್ತರೇಯ ಯಾರು? ಪರೀಕ್ಷಿತ ರಾಜ, ಉತ್ತರಾದೇವಿ ಮಗ, ಅಭಿಮನ್ಯನ ಮಗ. ಅವರಲ್ಲಿ ಪರಮಾತ್ಮ ಆವಿಷ್ಟನಾಗಿ ರಕ್ಷಾಮಕರೋ ಜಗತಃ ಪುರುಷೋತ್ತಮ. ಮುಂದಿನ ಜನಾಂಗಕ್ಕೆ ಪರೀಕ್ಷಿತ ಜನ್ಮೇಜಯ ಮೊದಲಾಗಿರತಕ್ಕಂಥ ಯೋಗ್ಯ ಕ್ಷೇಮಕಾಂತ ಅವರೊಳಗೆ ಮುಂದೆ ಹುಟ್ಟಿದ ಎಲ್ಲ ರಾಜರು ಮಹಾನುಭಾವಿದ್ದಾರಂತ ಅವರಲ್ಲಿ ಭಗವಂತ ಇದ್ದು ರಕ್ಷಣೆ ಮಾಡಿದ್ದಾನೆ. ಇವ್ರ ಕೆಲಸ ಮುಗೀತೀನಿ, ರಿಟೈರ್ಮೆಂಟ್ ಆಯಿತು, ಹೊಸ ಮಂದಿ ಬಂದರು. ಸ್ವಾತ್ಮನಸ್ಸಹಯಾನೇನ ಪುರುಷಾರ್ಥೋಧಿಕೋ ಭವ. ಅದಕ್ಕೆ ತನ್ನ ಜೊತೆಗೆ ಇವರು ಬಂದ್ರಂದ್ರೆ ಅವರ ಪುರುಷಾರ್ಥ ಅವ್ರಿಗೆ ಕ್ಷೇಮ ಹೆಚ್ಚಾಗ್ತದೆ. ಅದ ಕಾರಣ ಇತಿ ಅನುಗ್ರಹ್ಯ ಬುದ್ಧ ಚ ಸಂಜರ್ಹೇ ಸಕುಲಂ. ಅದಕ್ಕೆ ಯಾದವರನ್ನು ಪರಮಾತ್ಮ ಜಗಳಾಡಿಸಿ ಕೊಂದು ಹೋದ ಅಂತ ಅನ್ಬೇಡ್ರಿ, ಅನುಗ್ರಹ ಮಾಡಲಿಕ್ಕೇ ಕೊಂದಾನ ಅಂತ. ಅನುಗ್ರಹ ಮಾಡಲಿಕ್ಕೇನೆ ಕೊಂದಿದ್ದ ದೇವರು. ಯಾಕೆ ಇಲ್ಲೇ ಇದ್ದರೆ ಅವ್ರಿಗೆ ಇನ್ನಿಷ್ಟು ಏನಾಗಬಹುದು, ನಾಶ ಆಗಬಹುದು, ಅವರ ಮಾಡಿರ್ತಕ್ಕಂಥ ಪುಣ್ಯ ಹ್ರಾಸ ಆಗಬಹುದು ಇತ್ಯಾದಿಗಳಿಂದ ಇನ್ನಿಷ್ಟುವರೆಗೆ ಹೆಚ್ಚಿನ ಪುಣ್ಯ ಅವರಿಗೆ ಅಭಿವೃದ್ಧಿ ಆಗುವ ಸಲುವಾಗಿಯೇ ಅವರ ಕ್ಷೇಮಕ್ಕಾಗಿಯೇ ಅವರನ್ನು ಏನು ಮಾಡಿದ್ದಾನೆ ಪರಮಾತ್ಮ ತಗೊಂಡು ಹೋಗಿದ್ದಾನೆ. ಇವತ್ತು ಇನ್ನು ಕಟ್ಟಿಗೆ ಸುಡ್ತಿರ್ತೇವೆ ಅಡುಗೆ ಒಳಗೆ, ಇದಕ್ಕಾಗಿ ಪಾಕಕ್ಕಾಗಿ. ಕಟ್ಟಿಗೆ ಸುಟ್ಟವ ಕಟ್ಟಿಗೆಯನ್ನು ಹತ್ಯೆ ಮಾಡಿದಂತಾರಂತ ಇಲ್ಲ. ಮುಂದಿನ ಬೆಳೆ ಬರೋ ಸಲುವಾಗಿ
ಹಿಂದಿನ ಬೆಳೆಯನ್ನು ಹೆಂಗೆ ಕುಡುಗೋಲಿನಿಂದ ಕಡಿತಾರೋ ಇಲ್ಲ, ಅದರ ಮೇಲೆ ದ್ವೇಷ ಇಲ್ಲ. ಈ ಬೆಳೆಯಿಂದ ಮಂದೆಲ್ಲ ಧಾನ್ಯವನ್ನು ತಗೊಂಡು ಜೀವಿತರಾಗಿದೆ. ಈ ಮುಂದಿನ ಬೆಳೆಗೆ ಇದು ಅವಕಾಶವಾಗಿದೆ. ಆದರೆ ದೇವರ ಸಂಹಾರ ಕಾರ್ಯವೂ ಕೂಡ ಒಂದು ದೃಷ್ಟಿಯಿಂದ ಲೋಕೋಪಕಾರಿನೇ ಆಗಿದೆ. ನಾನೇಕ ಸಲ ಉಪನ್ಯಾಸನಾಗಿ ಹೇಳ್ತಿರ್ತೇನೆ, ದೇವರು ಸೃಷ್ಟಿ ಮಾಡ್ತಾನ ಪರಮೋಪಕಾರ, ರಕ್ಷಣಾ ಮಾಡ್ತಾನ ಉಪಕಾರಿ, ಸಂಹಾರ ಮಾಡೋದು ದೇವರು ಉಪಕಾರ ಹೆಂಗಾಗ್ತದೆ? ಕೊಲ್ಲೋರು ಏನಾದರೂ ಉಪಕಾರ ಮಾಡ್ದಂಗೆ ಆಗ್ತದೆ ನಮಗೆ. ಹೌದು, ದೇವರು ಆಗಾಗ್ಗೆ ಕಾಲ ಬಂದಾಗೆ ಎಲ್ಲ ಪ್ರಜೆಗಳನ್ನು ಸಂಹಾರ ಮಾಡೋದ್ರಿಂದ ಮುಂದೆ ಹುಟ್ಟುವ ಪ್ರಜೆಗಳಿಗೆ ಸ್ಥಾನ ಬೇಕಲ್ಲಪ್ಪ. ಈಗ ನಾವು ಯಾವ ಜಾಗದಾಗ ಕೂತು ನಾವು ಜೀವನ ಮಾಡ್ಕೊತೀವಿ, ಈಗ ಮನೆ ಮಠ ಕಟ್ಕೊಂಡಿದ್ದೀವಿ. ಈಗ ಸುಮಾರು ಒಂದು 300-400 ವರ್ಷಗಳ ಹಿಂದಿರ್ತಕ್ಕಂಥ ಎಲ್ಲ ಜನರು ಜೀವಂತಿದ್ರೆ ನಮಗಿಲ್ಲಿ ಇರ್ಲಿಕ್ಕೆ ಜಾಗ ಇರ್ತಿರ್ತೇನೆ ಹೇಳಿ ಇತ್ತ? ಅಷ್ಟು ಆಹಾರ, ಅಷ್ಟು ನಮಗೆ ವಿಹಾರ ಇಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ, ಪರಮಾತ್ಮನ ಸಂಹಾರ ಕಾರ್ಯವೂ ಕೂಡ ಜಗತ್ತಿನ ಕ್ಷೇಮಕ್ಕಾಗಿ, ಯಾದವರ ಕ್ಷೇಮಕ್ಕಾಗಿ ಅದ. ಹಿಂಗೆ ತಿಳ್ಕೋಬೇಕು. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾನಂತ. ಇನ್ನೆಲ್ಲ ಇದಾಯಿತು, ಎಲ್ಲ ಯಾದವರನ್ನು ಕೂಡಿಸಿಕೊಂಡು ಬೇಡ ಅದನ್ನು ಹೇಳು ಹಾಗೆ ಅದ. ಇನ್ನು ಪರಮಾತ್ಮ ಮುಂದೆ ತಾನು ಪರಂಧಾಮಕ್ಕೆ ಹೋಗೋ ಕಾಲಕ್ಕೆ ಯಾವ ರೀತಿಯಾಗಿ ಪೂರ್ವ ಯೋಜನೆಯನ್ನು ಮಾಡ್ತಾನೆ ಅದನ್ನು ನಾವು ತಾತ್ಪರ್ಯದ ರೀತಿಯಲ್ಲಿ ಓದೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು.